Ready? Light. Start camera. Action. ಕರುನಾಡಿನ ಸನ್ನು ಜೇಮ್ಸ್ ಸಿಡಿದೆತ್ತರೆ ಕಣ್ಣು ಜೇಮ್ಸ್ ನಮ್ಮೆಲ್ಲರ ಉಸಿರಿವರು ಜೇಮ್ಸ್ ಕರುನಾಡಿನ ಸನ್ನು ಜೇಮ್ಸ್ ಸಿಡಿದೆತ್ತರೆ ಕಣ್ಣು ಜೇಮ್ಸ್ ನಮ್ಮೆಲ್ಲರ ಉಸಿರಿವರು ಸಿಕ್ಸ್ ಪ್ಯಾಕು ಬಾಡಿ ಜೇಮ್ಸ್ ಬಂದ ನೋಡಿ ಸಿಂಹದಂತ ನಡಿಗೆ ಇವರದ್ದು ಮಗ ಯಾಕೋ ಅವ್ನು ತಲೆ ತಿಂತೀಯ ಗಾಡಿ ಹತ್ತಿಸ್ಕೊಂಡು ಅವ್ನು ನಿಲ್ಸೋದು ಗೊತ್ತಾಗಲ್ವೇನೋ ಊರು ಬಂದಾಗ ಅವನೇ ಇಳ್ತಾನೆ ಬಿಡ ಅಪ್ಪ ಅವಾಗಿಂದ ಓಡಿಸ್ತಾನೆ ಅವನೇ ಅದಕ್ಕೆ ಕೇಳಿದ್ದು ಅಲ್ಲ ಮಗ ಕಿವಿಗೆ ಇಯರ್ಫೋನ್ಸ್ ಹಾಕ್ಬಿಟ್ಟು ನೀನು ಅವ್ನು ಕಿವಿ ತುಂಬ ಬರೀ ಸಾಂಗ್ಸೇ ಓಡ್ತಾ ಇರುತ್ತೆ ಇಷ್ಟು ದೂರ ಅಂತ ಕೇಳಿದ್ರೆ ಅವ್ನಿಗೆ ಏನೋ ಕೇಳ್ತದೆ ಹೌದಲ್ವಾ ಯಾಕಣ ಇದೇನಾ ಊರು ಇದೆಲ್ಲ ಇನ್ನೂ 5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು 5 ಕಿಲೋಮೀಟ್ರಾ ಇನ್ನು 5 ಕಿಲೋಮೀಟ್ರ್ ಬೇಕಾ ನಿಮ್ಮದು ಅದೇ ಊರು ಅಂದಲ್ಲಪ್ಪ ಹಂಗೆ ಡ್ರಾಪ್ ಮಾಡ್ಬಿಡ್ಬಾ ಇಲ್ಲಪ್ಪ ನಾನು ಬರಲ್ಲ ಯಾಕೆ ನಮ್ಮ ಅಮ್ಮಂಗೆ ನಾನು ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳಿದ್ದೀನಿ ಈಗಲೇ ಮುಂಚೆ ಹೋಗ್ಬಿಟ್ರೆ ಕರೆದ ಹೊಡಿತಾಳೆ ಅಷ್ಟೇ ನಾನು ಬರಲ್ಲಪ್ಪ ಮಮ್ಮಿ ಅಲ್ಲಪ್ಪ ರಿಂಗ್ ಆಗ್ತದೆ ಕಣೋ ಎತ್ತಾ ಇಲ್ಲ ಅವನು ಸುನಿ ಇಬ್ಬರು ಯಾವ್ದು ಅವಾಗಿಂದ ಫೋನ್ ಪಡ್ಕೊಂತ ಇದೆ ಬೆಂಗಳೂರಿಂದ ನಮ್ಮ ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿದ್ರಲ್ಲ ಅವರೇ ಫೋನ್ ಮಾಡ್ತಾರೆ ಹೌದಾ ಹಲೋ ಅಪ್ಪ ತಂದೆ ಬೆಳಗ್ಗಿಂದನೂ ಫೋನ್ ಮಾಡ್ತಾ ಇದ್ದೀವಿ ಫೋನ್ ಅದಕ್ಕೇನ ನೀನು ರೋಗ ಬೆಳಗ್ಗೆ ಏನೇ ಗರಂದಾರಿ ಕೆಲಸ ಮಾಡ್ತದೆಯಪ್ಪ ನೀನು ಸಾರಿ ಕಣೋ ಮೊಬೈಲು ಮನೇಲೆ ಬಿಟ್ಟು ಹೊರಗಡೆ ಕೆಲಸ ಇತ್ತು ಮಾಡ್ತಿದ್ದೆ ಗಾಡಿ ತಗೊಂಡ್ ಬಾರು ಈ ನನ್ನ ಮಗ ನೋಡಿ ನಡಿಯಕ್ಕಾಗಲ್ಲ ಅಂತವನೇ ಅವೆಲ್ಲ ಆಗಲ್ಲ ನನ್ನ ಮಗನ್ ಗಾಡಿ ಹಾಕೊಂಬರಕ್ ಕೇಳೋ ಸಾರಿ ಕಣೋ ಗಾಡಿ ನೆನ್ನೆನೆ ಸರ್ವಿಸ್ ಬಿಟ್ಬಿಟ್ಟಿದ್ದೀನಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಬಂದು ಪ್ಲೀಸ್ ಕಣೋ ಹಾಂ ಹಂಗೆ ಊರೊಳಗಡೆ ಬರ್ತಾನೆ ರಾಮೇಗೌಡ್ರ ಮನೆ ಯಾವುದಂತ ಕೇಳಿ ಯಾರು ಬೇಕಾದರೂ ಹೇಳ್ತಾರೆ ಹಾಂ ಇನ್ನೊಂದಪ್ಪ ಯಾರಾದರೂ ಜಗಳ ಮಾತ್ರ ಮಾಡ್ಕೊಂಬಿಟ್ರು ಸರಿನಾ ನಿಮ್ಮ ಅಜ್ಜಿ ನೋಡ್ಕೊಂಡು ಎಸಕ್ಕಾಗಲ್ವಲ್ವಾ ಯಾಕೋ ಕೊಬ್ಬು ಜಾಸ್ತಿ ಆಯ್ತು ಕಣೆ ಬಟ್ರೆ ಕೆಸ್ತೂರ್ಗೆ ಹಿಂಗೇನು ಹೋಗೋದು ಯಾವನ ಬಟ್ಟ ಸಾರಿ ಅಣ್ಣ ಕೆಸ್ತೂರ್ಗೆ ಹಿಂಗೇನು ಹೋಗೋದು ಅಂತ ಕೇಳಿದ್ದು ಸೀದಾ ಹಿಂಗೆ ಹೋಗ್ರಿ ಓ ಸೀದಾನಾ ಮತ್ತೆ ಅಡ್ಡದಾರಿ ಬಂದ್ರೆ ಉದ್ದುತ್ತ ಹೋಗು ನನ್ನೇನು ಕೇಳ್ತೀಯ ಸರಿ ಬಿಡೋಣ ಕೋಪ ಮಾಡ್ಕೊಂಬೇಡ ಹೋಗ್ತೀವಿ ಇವನು ಯಾರೋ ಮಗ ಬರೀ ಅಡ್ರೆಸ್ ಕೇಳಿದ್ದಕ್ಕೆ ಈ ರೇಂಜ್ಗೆ ಎಗರಾಡ್ತಾವನೆ ಥೂ ನನ್ನ ಮಗನೇ ನೀನ್ ಯಾಕೆ ಅವನಿಗೆ ಬಟ್ಟ ಅಂದೆ ಇಲ್ಲ ಮಗ ಬೆಂಗಳೂರಲ್ಲಿ ಯಾವಾಗ್ಲೂ ಬಟ್ರೆ ಟೀ ಕೊಡಿ ಅಂತ ಅದೇ ಬೈಕ್ ಬಂದ್ಬಿಡ್ತು ಒಳ್ಳೆ ಕತೆ
ರಾಜ್ರೆ ರಾಜ್ರೆ ಎಲ್ಲದು ಅದು ಮಾಡಿದ್ ನೀನು ನೋಡ್ದೇನಲ್ಲ ನಡಿಲ್ಲ ಇವತ್ತು ಎರಡೋ ಒಂದು ತೀರ್ಮಾನ ಮಾಡ್ಬಿಡ್ತೀನಿ. ಫುಲ್ ಜಗಳ ಮಾಡ್ಬಿಡ್ತೀವಿ ನೀವು ಒಂದು ಕೈಯಲ್ಲಿ ನೋಡಲೇಬೇಕು ತೀರ್ಮಾನ ಮಾಡೇ ಬಿಡ್ತೀನಿ ನಾನು. ನೀವು ಮಾಡಿಲ್ಲ ಅಂದರೆ ನೀವು ರಾಜ್ರೆ ಅಲ್ಲ. ಸೇವಕ್ರೆ ಸರಿ ಅವರು ಏನ್ಲಾ ನೀನ್ ಬೆಳಗ್ಗೆನೆ ಗೋಳು? ನಮ್ಮ ರಾಜರು ಏನೋ ಒಂದು ವಿಷಯ ತೀರ್ಮಾನ ಮಾಡಕ್ ಬಂದವ್ರೆ. ಲೇ ರಾಮ, ರಾಜ ನಿನಗೆ ನಮಗಲ್ಲ. ಇವಾಗ ಬಂದಿದ್ದಾಯ್ತಲ್ಲ, ಅದೇನ್ ಹೇಳು. ಏ ನರಸಮ್ಮ ನೀನು ಹುಂಜ ಇಲ್ಲಿ? ನಾನು ಹುಂಜ ಬಂದಕೋಗೈತೆ. ಏ ನರಸಮ್ಮ ನೀನು ಕೇಳ್ತಾ ಇರೋದು ನೀನು ಕರ್ಕೊಂಡಿರೋ ಹುಂಜ ಅಲ್ಲ, ಸಾಕಿರೋ ಹುಂಜ. ಓ, ಆ ಹುಂಜನ? ಅದ್ ಬೆಳಗ್ಗೆ ಎದ್ದು ಯಾವ ಹೊಲ ಗದ್ದೆ ಮೇಯಕ್ ಹೋಗಿರ್ತೈತ. ಅದ್ ಸರಿ, ಆ ಹುಂಜ ಏನಕ್ಕೆ ಇವಾಗ? ನೀನು ಹುಂಜ ಏನು ಮಾಡ್ತೀವಿ ಗೊತ್ತಾ? ಓ, ಏನ್ ಮಾಡ್ತೀವಾಗ? ನೀನು ಹುಂಜ ನನ್ನ ಕೋಳಿನ ಓ, ಅಷ್ಟೇನಾ? ನರಸಮ್ಮ ಏನ್ ಬರೀ ಅಷ್ಟೇನಾ? ನೀನು ಹುಂಜನ ಹತ್ರ ನಾನು ಕೋಳಿ ಸಿಗಾಕೊಂಡು ಮಾನ ಕಳ್ಕೊಂಡು ಬಂದು ಗಳು ಅಂತ ಹತ್ಬಿಡ್ತು. ಅದಕ್ಕೆ ಕೋಪ ಬಂದು ನ್ಯಾಯ ತೀರ್ಮಾನ ಮಾಡಕ್ಕೆ ಬಂದಿದ್ದೀನಿ. ಓ, ನ್ಯಾಯ ತೀರ್ಮಾನ ಮಾಡಕ್ ಬಂದಿದ್ಯಾ? ಸರಿ, ಒಳಗಡೆ ಬಾ, ಕೂತ್ಕೊಂಡು ತೀರ್ಮಾನ ಮಾಡೋಣ. ಸೇವಕ್ರೆ ಏನೇ ತೀರ್ಮಾನ ಮಾಡ್ಬೇಕು ರಾಜ ತೀರ್ಮಾನ ಮಾಡ್ಬೇಕು. ನೀವು ಇಲ್ಲೇ ಇರಿ, ನಾನು ತೀರ್ಮಾನ ಮಾಡ್ಕೊಂಡು ಬರ್ತೀನಿ. ರಾಜ್ರೆ ಇದೇನಿದು ಈ ಪಾಟಿ ತೀರ್ಮಾನ ಮಾಡಿರಂಗೈತೆ? ನಾವಂದ್ರೆ ಏನು? ನಿಮ್ ಬಗ್ಗೆ ನಮಗ್ ಗೊತ್ತಿಲ್ವೇ? ಆದ್ರೂ ಪಂಚೆ ಎಲ್ಲ ಉದ್ರ ತೀರ್ಮಾನ ಮಾಡಿದೀರಾ? ಸೇವಕ್ರೆ ರಣರಂಗದಲ್ಲಿ ಯುದ್ಧ ಮಾಡ್ಬೇಕಾದ್ರೆ ಕತ್ತಿ ಬೀಳೋದು ಕಿರೀಟ ಬೀಳೋದು ಇವೆಲ್ಲ ಮಾಮೂಲಿ, ತಲೆ ಕೆಡ್ಸ್ಕೊಂಬಾರ್ದು. ನಮಗೆ ಯುದ್ಧ ಮುಖ್ಯ. ಅದ್ ಸರಿ ಬಿಡಿ, ನಮ್ ರಾಜ್ರು ಅಂದ್ರೆ ರಾಜ್ರೆ. ಬನ್ನಿ ಹೋಗೋಣ. ನಮ್ಮ ಸೇವರಿಗೆ ಏನು ಹೇಳಿದ್ರು ನಂಬ್ತಾರೆ. ಒಳಗೆ ನಡೆದ ವಿಷಯ ಅವ್ರಿಗೇನು ಗೊತ್ತಿಲ್ಲ. ಆದರೆ ಒಳಗೋದ್ಮೇಲೆ ಅವ್ರು ನಾಯಿ ಹೊಡ್ದಂಗೆ ಹೊಡೆದು ಯಾರ ಹತ್ರ ಹೇಳ್ಕೊಡಿ. ರಾಜ್ರೆ ಯಾಕೆ ಬನ್ನಿ. ಬಂದೆ ಬಂದೆ ಆದ್ರೆ ಚೆನ್ನಾಗ್ ಮಾಡಿದ್ರ, ಬರೀ ಬರೀ ಚೆನ್ನಾಗಿ ತೀರ್ಮಾನ ಮಾಡಿದ್ರ, ಬರೀ ಬರೀ ಬೇಗ. ಯಾಕೆ ಸರ್? ಅಂಕಲ್ 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 ಯಾರಪ್ಪ ನೀವು? ನಾವ್ ಅಂಕಲ್ ಸುನಿಲ್ ಫ್ರೆಂಡ್ಸ್. ಹೌದಾ, ಬನ್ನಿ ಸುನಿ, ನಿಮ್ ಫ್ರೆಂಡ್ಸ್ಗೆ ಮುಖ ತೊಳ್ಕೊಳಕ್ ಹೇಳಪ್ಪ, ಊಟ ಮಾಡಾನೆ. ಏನ್ ಮಾಡಿದ್ರ ಅಂಕಲ್? ಹೌದಾ? ಪರವಾಗಿಲ್ಲ ಅಂಕಲ್, ಎಷ್ಟು ಬೇಗ ಮಾಡಿದ್ದೀರಾ? ನಮ್ಮಪ್ಪ 5 ಗಂಟೆಗೆ ಎದ್ದು ಎಲ್ಲ ಕೆಲಸನ ಮುಗಿಸ್ಬಿಡ್ತಾರೆ. ಹೌದಾ? ಲೇ ಸೋಂಬೇರಿ, ನಿಂತಾರ ಅವ್ರೇನ್ ಸೋಂಬೇರಿಗಳೇನಲ್ಲ 11 ಗಂಟೆಗೆ ಎದ್ದೇಳಕ್ಕ? ಮಗ ನೋಡು ಹಿಂದಕ್ಕೆ
ಚೌಕ್ರೆ ಏನಾಯ್ತು ಜಮೀನು ವಿಚಾರ? ಇನ್ನೂ ಏನು ತೀರ್ಮಾನ ಇಲ್ಲ ರಾಜ್ರೆ. ಹೌದಾ? ಇನ್ನೂ ಎಷ್ಟು ವರ್ಷ ಬೇಕಂತೆ ತೀರ್ಮಾನ ಆಗಿ? ಅದೇ ಏನಾದ್ರು ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರೆ ಅದ್ರ ಕಥೆನೇ ಬೇರೆ ಇತ್ತು. ಹೋಗ್ಲಿ, ರಾಯರ ಹತ್ರ ನನ್ನ ಹೆಸರು ಹೇಳ್ದ? ಆದರೆ ಹೇಳ್ದೆ, ಹಾಂ, ಸುಮ್ಮನೆ ಇದ್ರೆ 3-4 ವರ್ಷದಲ್ಲಿ ಮುಗೀತದೆ ಅಂದರು. ಆ ಮಂಜಣ್ಣನ ಹೆಸರು ಹೇಳಿದ್ರೆ 10-15 ವರ್ಷ ಎಳ್ಕೊಂಡು ಹೋಗ್ತೀನಿ ಅಂದ್ರು. ಹಂಗಂದ್ರೆ ಅವರು? ಸೇವಕ್ರೆ, ಈ ಯಾಕೋ ಬರ್ತಾ ಬರ್ತಾ ಊರಾಗೆ ನಮ್ಮ ಮರ್ಯಾದೆ ಕಡಿಮೆ ಆಗ್ತಿದೆ ಅನ್ಸಿಲ್ವೇ? ಕಡಿಮೆ ಆಗೋದೇನು ಬಂತು? ಮರ್ಯಾದೆ ಇದ್ರಲ್ವಾ ನಿಮಗೆ? ಅಲ್ಲಲ್ಲ, ನಾನು ಹೇಳಿದ್ದು ಕಡಿಮೆ ಆಗಿದೆ ಅಂತಲ್ಲ, ನಿಂಗೆ ಮರ್ಯಾದೆನೇ ಕೊಡ್ತಿಲ್ಲ ಅಂತ. ಹಂಗೆ ಹೇಳಿದ್ರ? ಆದರೂ ನಮ್ಮದು ರಾಜವಂಶ, ನಾನೇ ಕೊನೆ ಕುಡಿ. ಈ ನಮ್ಮ ವಂಶ ಚರಿತ್ರೆ ಬುಕ್ ಐತಲ್ವಾ, ಎಲ್ಲ ಪುಟಗಳು ರಕ್ತ ಸಿಕ್ತಾ ಆಗ್ಬಿಟ್ಟವೆ. ಇಲ್ಲ ಅಂದಿದ್ರೆ ಈ ಊರು ಜನಕ್ಕೆ ತೋರಿಸ್ತಿದ್ದೆ ನಾನೇನು ನಂದೇನು ಅಂತ. ಆದರೂ ರಾಜ್ರೆ, ನೀವು ಯಾವಾಗ ಹೇಳ್ತಾನೆ ಇರ್ತೀರ ಆ ಆಳೆಗಳೆಲ್ಲ ರಕ್ತ ಆಗ್ಬಿಟ್ಟವೆ ಅಂತ. ಒಂದ್ಸಲ ತೋರಿಸಿ, ಆ ರಕ್ತ ನಾನು ನೋಡ್ತೀನಿ. ಸೇವಕ್ರೆ, ಎಲ್ಲಾದರೂ ಉಂಟೆ, ನೀವು ನಮ್ಮ ಪ್ರಾಣ ಸ್ನೇಹಿತರು. ಆ ರಕ್ತ ನೋಡಿ ನಿಮ್ಮ ಪ್ರಾಣಕ್ಕೆ ಏನಾದ್ರು ಅಪಾಯ ಆದರೆ ನಿಮ್ಮನ್ನು ಕಳ್ಕೊಳಕ್ಕೆ ನನಗಿಷ್ಟ ಇಲ್ಲ. ಸುನಿ, ಓ ಏನ್ ಮಂಜಣ್ಣ? ಎಲ್ಲಾರು ನಮ್ಮ ಫ್ರೆಂಡ್ಸು ಯಾವಾಗ ಬಂದ್ರು? ಬೆಳಗ್ಗೆ ಬಂದ್ರಣ್ಣ. ನಮ್ಮ ಬಗ್ಗೆ ಹೇಳಿದ್ಯಾ? ಆ ಮೊನ್ನೆ ಹೇಳಿದಾಗ. ಸೇವಕ್ರೆ ನೋಡ್ರಿ, ಸುನೀನ ನಮ್ಮ ಬಗ್ಗೆ ಬೇಜಾನ್ ಹೇಳ್ಕೊಂಡು ತಿರುಗಾಡ್ತಾರೆ. ಮಂಜಣ್ಣ ಅಂತ ನಮ್ಮೂರ ಮಟ್ಟಿಗೆ ಸ್ವಲ್ಪ ಬುದ್ಧಿವಂತ, ಆದ್ರೂ ಒಂಥರ ದಡ್ಡ. ಬೆಂಗಳೂರಲ್ಲಿ 5 ವರ್ಷ ಇದು ಬಂದ ಅಂತ ನಮ್ಮೂರ ಜನ ಮರ್ಯಾದೆ ಕಟ್ಕೊಂಡು ಓಡಾಡ್ತಾ ಇರ್ತಾರೆ. ಅಕ್ಕ, ಈ ಬಾಲ್ ಆಡಿದ್ಮೇಲೆ ನಾನು ಆಡ್ತೀನಿ. ಈ ಬ್ಯಾಟ್ ಅಷ್ಟು ಉದ್ದ ಇಲ್ಲ, ಬ್ಯಾಟಿಂಗ್ ಆಡ್ತಾಳಂತೆ. ಸುಮ್ಮನೆ ಬಾಲ್ ತಂದ್ಕೊಡು. ಅಕ್ಕ, ಬಾಲ್ ಜೋರಾಗಿ ಹಾಕ್ತೀನಿ, ಮೆತ್ತಗೊಡಿ. ಯಾಕೆ? ನಾವು ಹೊಡೆಯೋ ಏಟಿಗೆ ಬಾಲೇ ಹೊಡೆದೋಗ್ಬೇಕು. ಬಾಲ್ ಹೊಡೆದಲೆ ಸರಿಯಾಗಿ ನಾನು ಹೋಗ್ತೀನಿ. ಈ ನನ್ನ ಮಗ ಬೇರೆ ಸಿಕ್ಕಿದ್ರೆ ಕಚ್ಚ ಆಗ್ತದೆ ಅಷ್ಟೇ. ಏಯ್ ಬರ್ಲಾ ಬೇಗ ಲೇ. ಸ್ನೇಹಿತರೆ, ನೀವು ಇರಿ, ಬರ್ತೀವಿ ನಾನು. ಯಾವ ನಮ್ಮ ಮಗ ಅವನು? ನಮ್ಮೂರ್ನಾಗೆ ನಾನು ನೋಡ್ತಾನೆ ಬೊಗ್ಳು 2 ನಾಯಿಗಳಂದ್ರ ಇವೆರಡೆ ಬೊಗಳ್ತವೆ. ಕಚ್ಚಲ್ಲ. ಏ ಸುನಿ, ಒಂದು ವಾರ ಆಯ್ತಂತೆ. ಹೌದು. ಏನಿವಾಗ? ನಾನು ನೋಡಕ್ ಬಂದೇ ಇಲ್ಲ. ನೀನೇ ದೊಡ್ಡ ಐಶ್ವರ್ಯ ರಾಯಿ, ನಿನ್ನ ನೋಡೋಕ್ಕೆ ನಾನು ಬರ್ಬೇಕಾ?
ಹೌದು, ಇದೇನಿದು ಹೊಸ ಬಟ್ಟೆ ಹಾಕೊಂಡು ಸಗಣಿ ಎತ್ತಾಕ್ ಹೋಯ್ತಾ ಇದೀಯಾ? ನಮ್ಮ ಅವ್ವ ಕೊಡ್ಸಿದ್ಲು. ನೀನ್ ನೋಡ್ಲಿ ಅಂತ ಹಾಕೊಂಡು ನಿಮ್ಮನೆ ಕಡೆಗೆ ಬರ್ತಾ ಇದ್ದೆ, ಅಷ್ಟ್ರಲ್ಲಿ ನೀನೇ ಅಡ್ಡ ಸಿಕ್ದೆ. ಹೆಂಗ್ ಕಾಣ್ತಾ ಇದೀನೋ? ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ. 2 ಸೀರೆ ಸೆಟ್ಟು 2 ರೂಮ್ಲ ಇಟ್ಟಿದ್ರೆ ಒಳ್ಳೆ ಜಾತ್ರೆ ತರ ಇರ್ತಿದೆ. ಹಾಗೆ ಏ ಸುನಿ, ಮಗ ಏನೋ ಹುಡುಗಿ ಫುಲ್ ದುಮ್ಮಲ್ಲ ಅವಳ ಹೊಡ ಇಟ್ಕೊಂಡ್ಬಿಡು. ಲೇ ಸುಮ್ಮನೆ ಬಂದ್ರಲ್ಲೇ. ಏ ಮಗ, ನನಗೆ ಹತ್ರ ಚಾನ್ಸ್ ಇದ್ದಿದ್ರೆ ಅದ್ರ ಕಥೆನೇ ಬೇರೆ. ಲವ್ ಸಿಗ್ದೋನೆಲ್ಲ ಲವ್ ಮಾಡೋಕ್ಕಾಗುತ್ತೇನ್ರೋ? ಈ ಮಗ ನನ್ನ ಮಗನ ಆತಾರ ನೀನು. ನೀನು ಹೇಳ್ತಾರ ಕೇಳ್ತಾರೆ, ಈ ಊರಲ್ಲಿ ಯಾರಿಗೂ ಓಡಿತಾ ಇದ್ದೀನಿ. ಸರಿ ಹೇಳ್ತೀನಿ ಬಂದ್ರು. ಏನೇ ಮನೇಲಿ ಯಾರು ಇಲ್ಲ ಅಂತ ನೀರ್ ಕಡಿಯಕ್ ಬಂದಿದ್ಯಾ? ಅಯ್ಯೋ ಚಿನ್ನ ಕದ್ದಿರೋ ತರ ಹೇಳ್ತಾ ಇದೆಯಲ್ಲ. ನಮ್ಮೂರಲ್ಲಿ ಕುಡಿಯೋ ನೀರೇ ಚಿನ್ನ ಇದ್ದಂಗೆ ಕಣೆ. ನೀನ್ ನೀರ್ ಕದ್ದಿದ್ದಕ್ಕೆ ಏನ್ ಮಾಡ್ಬೇಕು ನಿಂಗೆ? ಏನ್ ಇವಾಗ ನೀರ್ ಕೊಡ್ತೀಯೋ ಇಲ್ವೋ? ನೀನ್ ನೀರ್ ಬೇಕಂದ್ರೆ ಗೌಡ್ರ ಮಂತ ಹೋಗು. ನಮ್ಮನೆ ಹತ್ರ ಯಾಕೆ ನೀರ್ ಎತ್ಕೊಳಕ್ ಹೋಗಿ ಬಂದಿದ್ಯಾ? ಹೋಗ್ಲಿ ಬಿಡಲ್ಲ ಪಾಪ, ಕುಡಿಯಕ್ ನೀರ್ ಬೇಕಂತ. ಸುಮ್ನಿರಲ್ಲ. ಇವತ್ತು ಇವಳು, ನಾಳೆ ಇನ್ನೊಬ್ಳು. ನನ್ ಕುಡಿಯಕ್ ನೀರ್ ಬೇಕಂದ್ರೆ ಯಾರ ಮಂತ ಹೋಗ್ಲಿ? ಅಯ್ಯ ತಗ, ನೀನ್ ನೀರ್ ಯಾರು ಬೇಕು? ಒಳ್ಳೆ ಉಡ್ತಾನೆ ಮಗ, ಅಡ್ಡಂಗ ಆಡ್ತೀಯ. ಸ್ನೇಹಿತರೆ, ಆ ಸುನಿಲ್ದು ಯಾಕೋ ಜಾಸ್ತಿ ಆಯ್ತಲ್ವಾ? ಏನೋ 2 ಬುಕ್ ಓದ್ಬಿಟ್ಟು ಅಂದ್ಬಿಟ್ಟು ಭಾರಿ ಸ್ಟೋ ಕೊಡ್ತವನೆ. ಲೋ, ಆ ಸ್ಟೋ ಅಲ್ಲ ಕಣೋ, ಶೋ. ನನ್ನ ಮಕ್ಳ ನಿಮ್ಮಂಥವ್ರು ಇರೋದ್ರಿಂದಾನೆ ಅವ್ನು ಬೆಂಗಳೂರಿಗೆ ಹೋಗ್ಬಿಟ್ಟು 2 ಬುಕ್ ಓದ್ಬಿಟ್ಟು ಹಳ್ಳಿಯಲ್ಲಿ ಭಾರಿ ಬುದ್ಧಿವಂತ ಅನ್ಸ್ಕೊಂಡ್ಬಿಟ್ಟ. ಅದೇ ನನ್ನ ಹತ್ರ ಬಂದು ಮಾತಾಡ್ಲಿ, ನಾನು SLC ಓದಿದ್ದೀನಿ. ಆದರೂ ಉತ್ತಲಿರೋ ಥರ ಬರ ಯಾವ ಥರ ಬರ ಬುಸ್ ಕೊಡೋದೇ ಆಯ್ತು ನಿಮ್ಮದು. ಕಚ್ಚೋದು ಯಾವಾಗ? ಲೋ ಊದ್ ಬತ್ತಿ, ನಾನು ಬರೀ ಬುಸ್ ಕೊಡೋದೇ ಅಲ್ಲ ಕಣೋ, ಕಚ್ಚೋದು ಯಾವಾಗ ನನಗೆ ಚೆನ್ನಾಗಿ ಗೊತ್ತು. ಹಲೋ ಹುಡುಗಿ, ಹಲೋ ಹುಡುಗಿ, ಕೇಳ್ರಿ ಕೇಳ್ರಿ. ಏನ್ರಿ ಅವಾಗಿಂದ ಹೋಗ್ತಾ ಇದ್ದೀನಿ, ಹಾಗೆ ಹೋಗ್ತಾ ಇದ್ದೀರಾ? ಯಾಕೆ? ನಿಮ್ಮ ಹೆಸರೇನು? ಹೇಳಲ್ಲ. ಹೋಗ್ಲಿ, ನೀವು ಇಷ್ಟೊಂದು ಚೆನ್ನಾಗಿದ್ದೀರಲ್ಲ, ಏನಕ್ಕೆ ಸ್ನಾನ ಮಾಡ್ತೀರಾ? ಬಾಗ್ಲಾಕೊಂಡು ಸ್ನಾನ ಮಾಡ್ತೀನಿ. ನೀವು ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಈ ಟೈಮಲ್ಲೂ ಕಾಮಿಡಿನಾ? ಹೋಗ್ರಿ ರೀ, ರೇ ರೇ Let's get ready to rumble! ಲೇ ಎಲ್ಲ ಹೋಗಿದ್ದೆ? ಅರ್ಜೆಂಟ್ ಆಗಿತ್ತು ಹೋಗಿದ್ಲೆ. ಓಯ್ ಪರಮೇಶಣ್ಣ, ಎಲ್ಲ ಏನಕ್ಕೆ ಈ ಬಾಟ್ಲಿ ಎತ್ಕೊಂಡು ಹೋಗ್ತಿದ್ಯಾ? ಅರ್ಜೆಂಟ್ ಯಾವುದು ಸಿಗ್ನಲ್ ಹಾಕೋಣ, ಅದಕ್ಕೆ ಇಟ್ಕೊಯ್ತಿದ್ದೀನಿ. ಹೌದಾ, ಸರಿ ಸರಿ. ಏನಾಗುತ್ತಾ ಇನ್ನೇನಾಗುತ್ತೆ, ಬರ್ನಾಗುತ್ತೆ. ಮಂಜಣ್ಣ ಬರ್ತಾವನೆ ನೋಡು, ಈಗೊಂದು ಉಪಾಯ ಮಾಡ್ತೀನಿ. ಸುಮ್ಮನಿರೋ. ಏಯ್ ಮುಚ್ಕೊಂಡು ಬಾರಪ್ಪ ನೀನು. ಮಂಜಣ್ಣ 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 ಮಂಜಣ್ಣ, ಏನಾಯ್ತಲ್ಲ? ಆ ಪರಮೇಶಣ್ಣ ವಿಷದ ಬಾಟ್ಲು ತಗೊಂಡು ವಿಷ ಕುಡಿಯಕ್ಕೆ ಹೋಯ್ತಾವನೆ. ಯಾವ ಕಡೆಗೆ ಹೋದ ಅವನು? ಬೈಲ್ ಕಡೆ ಹೋದ. ಏಯ್ ನಾನಿರೋರು ಹೇಳಿದಾರ ಸಾಯಕ್ಕೆ ಬಿಡ್ತೀನಿ ಅಲ್ಲ, ತಡಿ ಅವ್ನು ನೋಡ್ತೀನಿ ನಾನು. ಲೋ ಮಗ, ಒಳ್ಳೆ ಮಜಾ ಇರುತ್ತೆ, ಬಾ ನೋಡೋಣ. ಪರಮೇಶಿ
ಏನ್ ತಗೊಂಡ್ ನನ್ನ ಮಗನಪ್ಪ ನೀರ್ ಚೆಲ್ಬಿಟ್ಟಲ್ಲ ನೀರಾ ಇದು ಮತ್ತೆ ನೀವು ವಿಷ ಕುಡಿತಾ ಇದ್ದೆ ಅಂತ ಹೇಳಿದ್ನಲ್ಲ ಯಾ ಬೋಳಿ ಮಗ ಹೇಳಿದ್ದು ವಿಷ ನಾನು ಬಯಲಿಗೆ ಹೋಗೋಣ ಅಂತ ನೀರು ತಂದಿದ್ರೆ ಅನ್ಯವಾಗ ಚೆಲ್ಬಿಟ್ಟಲ್ಲ ಅದೇನೋ ನಂಗೆ ಗೊತ್ತಿಲ್ಲ ಇವಾಗ ನಾನು ಕೂತಿರ್ತೀನಿ ನೀರು ತಂದಿಡ್ಬೇಕಷ್ಟೇ. ಈಗ ನನ್ನ ಮಗ ತೊಳ್ಕೊಳಕ್ಕೆ ಯಾವುದೋ ಬಾಟ್ಲೆ ಸಿಕ್ಕಿಲ್ವೇ ನನ್ನ ಮಕ್ಕಳು ಸರಿಯಾಗಿ ಹಾಕ್ಕೊಟ್ರು ನನಗೆ ಇವನು ತೊಳ್ಕೊಳಕ್ಕೆ ನಾನು ನೀರು ತಂದ್ಕೊಡ್ಬೇಕಾ? ಏನಪ್ಪ ಸುನಿ, ನಿಮ್ಮ ತಂದೆಯವ್ರ ಹತ್ರ ಕುಡಿಯೋ ನೀರಿನ ವಿಚಾರ ಮಾತಾಡಿದ್ದು. ಯಾವ್ದು ಶಿಷ್ಯ ಇದು ಸ್ಮಾಲ್ ಸಿಗರೇಟು? ಓಯ್ ಬಂದ್ರ ಇಲ್ಲಿ ಏನು ಓಯ್ ಏನ್ರ ಅಂದಿದ್ದು? ಏನಿಲ್ವಲ್ಲ. ನನಗೂ ಕೇಳಿಸ್ತು, ಏನೋ ಸ್ಮಾಲ್ ಸಿಗರೇಟ್ ಅಂದಂಗಿತ್ತು. ನೀನ್ ಸ್ಮಾಲ್ ಸಿಗರೇಟ್ ಅಲ್ವಾ? ಸ್ಮಾಲ್ ಸಿಗರೇಟು ನೋಡಕ್ ಚಿಕ್ಕದೆ ಆದ್ರೆ ಘಾಟ್ ಜಾಸ್ತಿ. ನನ್ನ ಮಕ್ಳ ಹುರ್ಕೊಂಡು ತಿನ್ಬಿಡ್ತೀನಿ. ಏನು ಹುಡುಗಿ ಅಂತ ಬಿಡ್ತಾರೆ ವೆಜ್ ಅಂತ ಮಾತಾಡ್ತಾ ಇದ್ಯಾ? ಏನೋ ಹುಡುಗಿ ಅಂತ ಬಿಡ್ತಿದ್ಯಾ? ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಬಿಡಮ್ಮ ಯಾಕೆ ಯಾರು ಮಾತಾಡಿ ಏನೋ ಒಪ್ಸಪ್ಪ ಹೋಲಿ. ಸರಿ ನೀವು ಮಾತಾಡ್ತೀನಿ. ಯಾಕೆ ಬಿಡು, ಏನು ಅಲ್ಲೇ ಕಟ್ಕೊಂಡಿದ್ದೆ ಬಿಡು. ಕವಿ ಯಾಕೆ ಏನಾಯ್ತೆ? ನೋಡು ನನ್ನ ಮಕ್ಳು ನನ್ನನ್ನೇ ರೇಗಿಸ್ತಾರೆ. ಅವ್ರು ನಮ್ಮ ಫ್ರೆಂಡ್ಸ್ ಕಣೆ, ಬೆಂಗಳೂರಿಂದ ಬಂದಿರೋದು. ಆಯ್ತು ಸರಿ, ಹಳ್ಳಿಲಿ ನೆಟ್ಟಗಿರಕ್ ಹೇಳು, ಇಲ್ಲಾಂದ್ರೆ ಗೊತ್ತು ತಾನೆ. ಯಾರೋ ಮಗ ಅವಳು? ಯಾರೋ ಅವಳು? ನಾನು ಹೇಳ್ತಿದ್ನಲ್ಲ, ನಾನು ಲವ್ ಮಾಡಿದ ಹುಡುಗಿ ಇವಳೇಲಿ. ಆಯ್ತು ನೀನು ಯಾರೋ ಹುಡುಗಿರ ಸಿಗ್ಲಿಲ್ಲ ಹೋಗಿ ಗಂಡ್ಬೀರಿ ಲವ್ ಮಾಡಿದ್ದೆ. ನಮ್ಮ ಫ್ರೆಂಡ್ಸು ಬೆಂಗಳೂರಿಂದ ಬಂದವ್ರೆ. ಎಲ್ಗೋ ಹೊರಟಿದ್ದೀರಾ? ನಾವು ಮೋರಿ ಕಟ್ಟೈತೆ ಬೀಡ್ ಮಾಡ್ಕೊಬರೋಣ ಅಂತ. ಅಣ್ಣ ಕುಡಿಯಕ್ಕೆ ನೀರಿಲ್ಲ, ಮನೆ ಹತ್ರ ಬರ್ತೀವಿ, ಒಂದು ನೀರು ಕೊಡೋಣ. ಸರಿ ಮನೆ ಹತ್ರ ಬರಲಾ, ಕೊಡ್ತೀನಿ. ಸರಿಯಪ್ಪ ನೋಡ್ರ. ಮಂಜಣ್ಣ ಏನ್ ಮಾಡ್ತಿದ್ದಿ ಇಲ್ಲಿ? ಯಾರೋ ಪೈರ್ ಬೆಳೆದಿದ್ರು, ನೀರು ಬಿಡ್ತಾವ. ಸಮಾಚಾರ ಏನಿಲ್ಲ, ನೀನು ಪೈಲ್ವಾನ್ ಮೊಮ್ಮಗಳೇ ಎಲ್ಗೋ ಹೊರಟಿದ್ಯಾ? ಹೊಲ್ತಕ್ಕೆ ಹೋಗ್ತಾ ಇದ್ದೀನಿ. ಒಬ್ಬಳೆ ಓದಿದ್ಯಾ ಹೊಲ್ತಕ್ಕೆ? ನಂಗೇನು ಭಯನೇ, ಒಬ್ಬಳೇ ಹೋಗ್ತೀನಿ. ನಿಮ್ಮ ತಾತ ಎಲ್ಲರಿಗೂ ಎದುರಿಸ್ತಾನೆ, ನೀನು ಈ ವಯಸ್ಸಿಂದನೇ ಎದುರಿಸಕ್ಕೆ ಸ್ಟಾರ್ಟ್ ಮಾಡಿದ್ಯಾ? ಸರಿ ನಡಿ ನಡಿ. ಸುಮಾ ಸ್ವಲ್ಪ ಕೆಲಸ ಐತೆ, ಮನೆಗೆ ನಡಿ. ಸರಿ ಮುನಿಯಮ್ಮ. ಮುದೇವಿ ಜಾಗ ಬಿಡು, ನಾನು ಹೋಗ್ಬೇಕು. ನೀನು ಹೋಗಕ್ಕಲ್ಲ ಅಡ್ಡ ನಿಂತಿರೋದು ಮುನಿಯಮ್ಮ. ನನ್ನ ಮನಸ್ಸಲ್ಲಿ ಯಾವಾಗಲೂ ಜಾಗ ಬಿಟ್ಟಿದ್ದೀನಿ ನೀನು ಬರಲಿ ಅಂತ. ನೀನ್ ಜಾಗ ಬಿಟ್ಕೊಂಡಿದ್ಯಾ ಅಂತ ನಾನು ಬಂದ್ಬಿಡ್ತೀನಾ? ಹೋಗ ಮುದೇವಿ. ಮುನಿಯಮ್ಮ ಮುನಿಯಮ್ಮ. ಲೇ ಮಂಜ, ಇನ್ನೊಂದ್ಸತಿ ನನ್ನ ಹೆಸರು ಕರೆದ್ರೆ ಕಿತ್ತೋಯ್ತವೆ. ಚಪ್ಪಲಿ ಕಿತ್ತೋದ್ರೂ ಪರವಾಗಿಲ್ಲ, ನಿನ್ನ ಹೆಸರು ನನ್ನ ಮನಸ್ಸಲ್ಲೈತೆ, ನಾನು ಕರೆದೇ ಕರಿತೀನಿ. ಮುನಿಯಮ್ಮ ಮುನಿಯಮ್ಮ. ಈಗೇನೋ ಜಾಗ ಬಿಡ್ತೀಯೋ ಇಲ್ವೋ? ನಾನು ಬಿಡಲ್ಲ. ನಿನ್ನ ಹತ್ರ ಏನ್ ಮಾತು, ನಾನು ಹಿಂಗೆ ವಾಪಸ್ ಹೋಯ್ತೀನಿ. ಮುನಿಯಮ್ಮ ಏನ್ ಮಾಡಿದ್ರಿ? ಇವಕ್ಕಿ ಬೀಳ್ತಾ ಇಲ್ವೇ? ಹೋಮವ ತಿಂದೆ.
ಏನು ಮಾವ ಕೋರ್ಟಿನ ವಿಚಾರ ಏನಾಯ್ತು? ನಮ್ಮ ಮುಂದಕ್ಕೆ ಆಗ್ತಾನೆ ಅವರಮ್ಮ. ಇನ್ನೂ ಎಷ್ಟು ವರ್ಷ ಹೀಗೆ ಅಲಿಬೇಕಂತೆ? ಆ ಲಾಯರ್ ಏನಂದ್ರು? ಏನಂತಾರೆ, ಆ ಜಡ್ಜ್ ಏನು ಹೇಳ್ತಾರೋ ಅದನ್ನೇ ಆ ಲಾಯರು ಹೇಳೋದು. ಸರಿ ಮಾವ, ಇನ್ನೂ ಎಷ್ಟು ದಿನ ಅಂತ ಹಿಂಗೆ ಇರ್ತೀಯಾ? ಮದುವೆನಾದರೂ ಮಾಡ್ಕೋ, ನಾ ಇಲ್ಲಾಂದ್ರೆ ನಿನ್ನ ಯಾರು ನೋಡ್ಕೋತಾರೆ? ಈ ಮದುವೆ ವಿಚಾರ ಯಾಕೆ ಬಿಡು, ನೀವಿಬ್ಬರಿಗೆ ಏನೋ ಒಂದು ದಾರಿ ಮಾಡಿದೆ ಅಂದರೆ ನನ್ನ ಜೀವನ ಹೆಂಗೋ ಕಳೆಯುತ್ತೆ. ಆ ಮಂಜಣ್ಣನ ಜೊತೆ ಸೇರಿ ಜೀವನ ಪೂರ್ತಿ ಹಿಂಗೆ ಕಳೆದ್ಬಿಡ್ತೀಯಾ? ಆ ಮಂಜಣ್ಣಂಗಾರು ಯಾರು ಹೆಣ್ಣು ಕೊಡಲ್ಲ, ನೀನು ಕೊಡಲ್ವಾ? ಮದುವೆನಾದರೂ ಮಾಡ್ಕೋ. ಸುಮ್ಮನೆ ಮಂಜಣ್ಣನ ಯಾಕಮ್ಮ ಹೇಳಿತಿ? ಅವ್ನು ದೇವರಂತ ಮನುಷ್ಯ ಅವನು. ದೇವ್ರಂತ ಮನುಷ್ಯ, ಆದರೆ ನಾಯಿ ಅಂತ ಬುದ್ಧಿ. ಬೇಕಾದ್ರೆ ಬಂದು ಕುಡಿಯೋ. ಏಯ್ ಅಕ್ಕಿ ಕುಡಿತಾವ ಏನ್ಲ, ಬಂದು ಕುಡಿ ಬಾರ. ಅದೇನು ಹಂಗೆ ಹೊಡಿತೀಯಾ? ಹಂಗೆ ಹೊಡಿಯೋ. ನಂದೀಶ, ನಾಳೆ ಜಮೀನ್ ಹತ್ರ ಸ್ವಲ್ಪ ಕೆಲಸ ಆಯ್ತು, ಬರ. ಇನ್ನಿಲ್ಲ, ನೀರಿನ ಸಮಸ್ಯೆನೇ ಬಗೆಹರ್ಸಕ್ಕಾಗಲಿಲ್ಲ. ನೀನು ಬೇಕಾದ್ರೆ ಮರ್ಯಾದೆ ಕೊಡ್ಕೋ, ನಾನು ಕೊಡಲ್ಲ. ಏನವ ಮುದ್ದೆ ಗಿದ್ದೆ ಮಾಡೋದಲ್ವ, ಯಾವಾಗ ನೋಡಿದ್ರೆ ಅನ್ನ ಮಾಡ್ತೀಯ. ಇವತ್ತೊಂದಿನ ತಿನ್ನು ಮಾವ, ನಾನು ಬೇರೆ ಮಾಡ್ಕೊಡ್ತೀನಿ. ಇನ್ನು ಎಲ್ಲಿವರೆಗೆ ಐತವ ನೀನು ಹೋದು? ಇನ್ನೂ 1 ವರ್ಷ ಮಾವ. ಯಾಕೆ ಮಾವ? ನೀ ಎಲ್ಲ ನಿಂಗೆ ಮದುವೆ ಮಾಡೋಣ ಅಂತವ? ನಂಗೆ ಈಗಲೇ ಮದುವೆ ಬೇಡ ಮಾವ. ಹಿಂಗೆ ಈಗಲೇ ಮದುವೆ ಯಾಕೆ ಬೇಡ ಅಂತ ನನಗೆ ಗೊತ್ತು. ಬಾಯಿ ಮುಚ್ಕೊಂಡು ತಿನ್ನೋ. ಹೆಂಗೆ ಬಾಯಿ ಮುಚ್ಕೊಂಡು ಹೇಗೆ ತಿನ್ನೋದು? ಇಲ್ಲ, ಊರಾಗ್ಲೇ ತಕೊಂತೀನಿ. ಏಯ್ ಸಾಕು, ಜಗಳ ನಿಲ್ಲಿಸ್ತೀರಾ? ನೋಡವ, ವಯಸ್ಸು ಬಂದಿರೋ ಹುಡುಗಿನ ನಾನು ಎಷ್ಟು ವರ್ಷ ಅಂತ ಮನೇಲಿ ಮಾಡಿಕೊಂಡೆ. ಎಲ್ಲರೂ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡೋಣ ಅಂತ. ಅಪ್ಪ, ನೀರಿನ ವಿಚಾರ ಏನಾಯ್ತು? ಮಿಷನ್ ಗೌಡ್ರ ಹತ್ರ ಏನಾದ್ರು ಮಾತಾಡೋಣ. ಯಾಕೋ ಮಗ ನಿಮ್ಮಪ್ಪ ತಪ್ಪಗಿದ್ರು? ಏನಿಲ್ಲ ಕಣ್ರು, ನಮ್ಮೂರಿಗೆ ಕುಡಿಯೋ ನೀರೇ ದೊಡ್ಡ ಪ್ರಾಬ್ಲಮ್. ಕುಡಿಯೋ ನೀರ್ದ ನಮ್ಮೂರಿಗೆ 3 ದಿನಕ್ಕೊಂದ್ಸಲ ಟ್ರ್ಯಾಕ್ಟ್ರಲ್ಲಿ ಕುಡಿಯೋ ನೀರು ಬರುತ್ತೆ. ಅದರಿಂದನೇ ನಮಗೆಲ್ಲ ನೀರು. ಅದೇನೋ ಒಂದಿನ ಬರಲಿಲ್ಲ ಅಂತಂದರೆ ಅವತ್ತಿನ ದಿನ ನಮ್ಗೆ ಕುಡಿಯೋಕ್ಕೆ ನೀರು ಇಲ್ಲ, ಏನೂ ಇಲ್ಲ. ಹೌದಾ? ನೀವೆಲ್ಲರೂ ಸೇರಿ ಒಂದು ಕಂಪ್ಲೇಂಟ್ ಬರ್ದು ನಿಮ್ಮೂರ MLA ಕಳಿಸ್ಬೇಕಿತ್ತು. ನಮ್ಮೂರಿಗೆ ಕುಡಿಯೋಕೆ ನೀರಿಲ್ಲ, ಬಂದು ಒಂದು ಬೋರ್ ಹಾಕ್ಕೊಡಿ ಅಂತ ಹೇಳ್ಬೇಕಿತ್ತು. ಅಸಲಿಗೆ ನಮ್ಮೂರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಆ ರಾಜಕೀಯದವ್ರು ಹಾಕಿದ ಬೋರಿಂದ. ಅದು ಹೆಂಗೆ ಮಗ? ಬೋರ್ ಹಾಕ್ಸಿದ ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತಾ? ವಿಷಯ ಏನಂದರೆ, ಮೊದಲು ನಮ್ಮೂರು ಕುಡಿಯೋ ನೀರಿಗೆ ಪ್ರಾಬ್ಲಮ್ ಇರ್ತಿಲ್ಲ. ಕಾರಣ ನಮ್ಮ ಮಿಷಿನ್ ಗೌಡ್ರು. ಮಿಷನ್ ಗೌಡ್ರ? ಹಾಂ, ನಮ್ಮ ಮಿಷಿನ್ ಗೌಡ್ರು. ನಮ್ಮ ಮಿಷಿನ್ ಗೌಡ್ರು ತೋಟದ ಬೋರ್ವೆಲಿಂದಾನೆ ನಮ್ಮೂರು ಜನ ಕುಡಿಯೋಕ್ಕೆಲ್ಲ ನೀರು ಹಿಡ್ಕೊತಾ ಇದ್ರು. ಆದರೆ ನಮ್ಮ ರಾಜಕೀಯದವರು ಈ ಎಲೆಕ್ಷನ್ ಟೈಮಲ್ಲಿ ನಿಮ್ಮೂರಿಗೊಂದು ಬೋರ್ ಹಾಕ್ಸ್ತೀನಿ ಅಂತ ಬೋರ್ ಹಾಕ್ಸ್ಕೊಟ್ರು. ನೀರೇನೋ ಬಂತು, ಆದರೆ ನಮ್ಮ 3 ಜನ ಏನು ಮಾಡಿದ್ರು, ಇನ್ನೇ ನೀರು ಬಂತಲ್ಲ ಅಂದ್ಬಿಟ್ಟು ನಮ್ಮ ಮಿಷಿನ್ ಗೌಡ್ರನ್ನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಮಿಷಿನ್ ಗೌಡ್ರು ಇದೇನಪ್ಪ ಇದು, ಮೊದಲೆಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ರು, ಊಟ ಹಾಕ್ತಾಯಿದ್ರು, ಹೊಸ ಬೋರಲ್ಲಿ ನೀರು ಬೀಳ್ತಾನೆ ನನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಮನ್ಸಿಗೆ ತುಂಬ ಬೇಜಾರು ಮಾಡಿಕೊಂಡು ನೀಯೇ ತಿಳ್ದಿದ್ದ ಜನ ಅಂತ ಹೇಳ್ಬಿಟ್ಟು ಊರಾಚೆ ಇರೋ ಅವ್ರ ತೋಟದ ಹತ್ರ ಜೀವನ ಮಾಡ್ತಾವ್ರು. ಹೋಗ್ಲಿ ಬಿಡ, ಹೊಸ ಬೋರ್ ಇತ್ತಲ್ಲ ಕುಡಿ ನೀರಿಗೆ. ಅಲ್ಲೇ ಆಗಿ ಸಮಸ್ಯೆ. ಈ ರಾಜಕೀಯವ್ರು ಹಾಕ್ಸಿದ ಬೋರ್ ನೀರು ಕುಡಿದು 3 ಜನರು ಕಾಯಿಲೆ ಬಿದ್ದರು. ಈ ವಿಚಾರ 3 ಜನ ಗೊತ್ತಾಗಿ ಆ ಬೋರ್ನಿಂದ ಮುಚ್ಚಿಸಿದ್ರು. ಮತ್ತೆ ಮಿಷಿನ್ ಗೌಡ್ರ ಹತ್ರ ನೀರು ಕೇಳಕ್ಕೆ ಹೋದ್ರು. ಆ ಮಿಷಿನ್ ಗೌಡ್ರು ಹಳೇದೆಲ್ಲ ನೆನಪಲ್ಲಿ ಇಟ್ಕೊಂಡು ನೀರು ಬಿಡಲ್ಲ ಅಂತ ಉಗಿದು ಆಚೆ ಕಸಿದ್ರು ಅಷ್ಟೇ. ಅವ್ರೇನೋ ಕೋಪದಲ್ಲಿ ಹೇಳಿರ್ತಾರಪ್ಪ, ಅವ್ರಿಗೆ ಗೊತ್ತಿಲ್ಲದೆ ಹೋಗಿ ನೀರು ಹಿಡ್ಕೊಂಬಂದ್ರೆ ಮುಗೀತು. ಯಪ್ಪ, ಹೀಗೆ ಒಂದ್ಸಲ ನೀರು ಹಿಡಿಯಕ್ಕಂತ ನಮ್ಮ ಶಕ್ರಪ್ಪ ಹೋದಾಗ ಏನಾಯ್ತು ಗೊತ್ತಾ?
ಆ ಮಿಷನ್ ಗೌಡ್ರಿಗೆ ನಿಮ್ಮೂರು ಜನ ಮೇಲೆ ಕೋಪ ಇರೋದ್ರಿಂದ ನಿಮಗೆಲ್ಲ ಕುಡಿ ನೀರಿಗೆ ಕಷ್ಟ ಅಲ್ವಾ? ಹೋಗ್ಲಿ, ಮಂಜಣ್ಣ ಅವರಲ್ಲ, ಅವ್ರನ್ನಾದ್ರೂ ಹಿಡ್ದು ಇನ್ನೊಂದ್ಸಲ ಟ್ರೈ ಮಾಡ್ಬೇಕಿತ್ತು. ಎಲ್ಲ ವೇಸ್ಟ್ ಕಂಡ್ರು, ಎಷ್ಟು ಟ್ರೈ ಮಾಡಿದ್ರು ಅಷ್ಟೇ. ಆ ಮಿಷನ್ ಗೌಡ್ರ ಮನ್ಸನ್ನ ಬದಲಾಯಿಸೋಕ್ಕಾಗಲ್ಲ. ಪ್ರಯತ್ನಗಳೆಲ್ಲ ಆಗೋದು. ಸರಿ ನಡ್ರಿ, ಮಲ್ಕೊಳ್ಳೋಣ, ಟೈಮ್ ಆಯ್ತು. ಅಪ್ಪ ನಾ ಇಲ್ಲೇ ಮಲ್ಕತ್ತೀನಿ, ಇಬ್ರು ಹೋಗ್ರಪ್ಪ ನಾವು. ಆ ಮಿಷನ್ ಗೌಡ ಒಳ್ಳೆಯವನೋ ಕೆಟ್ಟವನೋ ಗೊತ್ತಾಯ್ತಿಲ್ವಲ್ಲ. ಅಯ್ಯೋ ನಮ್ಮ ಅಣ್ಣ ಇನ್ನೂ ಮಲ್ಗವ್ರೆ. ಇನ್ನೂ ಮಲಗೋನ? ಇಷ್ಟೊತ್ತಾದ್ರೂ ಮಲಗಿದ್ರೆ ನಮ್ಮ ಹಳ್ಳಿ ಗತಿ ಏನಾಗಬೇಕು? ನಮ್ಮ ರೈತರ ಈ ಥರ ಲೇಟಾಗಿ ಎದ್ದೇಳ್ತಾರೆ ಅಂತ ಸಿಟಿ ಜನಕ್ಕೆ ಗೊತ್ತಾಗ್ಬಿಟ್ರೆ ಮರ್ಯಾದೆ ಏನಾಗುತ್ತೆ ಹೇಳು? ಇಬ್ರು ಸವನ ಏನಾಗುತ್ತೆ ನಿಂದು? ಏನಿಲ್ಲ ಪರ್ಮಿ, ಇಷ್ಟೊತ್ತರೆಗೂ ಮಲಗಿದ್ರೆ ಹೆಂಗಲ್ಲ? ಇನ್ನೇನು ಮಾಡೋದಪ್ಪ. ಅಲ್ಲ ನೀನು ಬೆಳಗ್ಗೆಲ್ಲ ಏನು ಕಿತ್ತಾಕ್ತೆ? ಇದೇನ ಪರ್ಮಿ ಹಿಂಗೆ ಕೇಳ್ಬಿಟ್ಟೆ ನೀನು? ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಹಳ್ಳಿನೆಲ್ಲ ಒಂದು ಸುತ್ತಾಕೊಂಡ್ಬಂದಿದ್ವಿ. ನನಗೂ ಸಾಕಾಗೋಗ್ಬಿಡೈತೆ ಈ ಹಳ್ಳಿನ ಕಾಯ್ದು ನೋಡು ಹೆಂಗೆ ಕಪ್ಕಾಗ್ಬಿಟ್ಟಿದ್ವಿ. ಅಯ್ಯೋ, ನೀನು ಹಳ್ಳಿ ಕಾಯ್ದು ಕಪ್ಪಾಗೋಗಿಯಾ? ನಾಯಿ ಥರ ಸುತ್ತಿ ಕಪ್ಪಾಗೋಗಿ ಹೇಳು. ಹೋಲಿ ಬಿಡಪ್ಪ, ಇನ್ನೇನು ಕಪ್ಪಾಗಿದ್ದಾಯ್ತಲ್ವಾ? ಮತ್ತೆ ಇನ್ನೇನು ಸಮಾಚಾರ? ಏನಿಲ್ಲಪ್ಪ. ಯಾಕಲ ಪರ್ಮಿ, ಏನಾಯ್ತು? ಅಯ್ಯೋ, ಆ ಬ್ಯಾಂಕ್ನವರು ಒಟ್ಟಿಗೆ ಸಾಲ ಕಟ್ಟಿ ಅಂತವ್ರೆ. ಈ ಮಳೆ ಬೇರೆ ಬಂದಿಲ್ಲ, ಬೆಳೆ ಎಲ್ಲ ಹಾಳಾಗೋಯ್ತು. ಈ ಸರ್ಕಾರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾನೆ ಅವರೇ. ಯಾವಾಗ ಮನ್ನಾ ಮಾಡ್ತಾರೋ ಏನೋ. ನಾನು ಬೆಂಗಳೂರು ಕಡೆಗೆ ಹೋಗೋಕ್ಕಾಗಲಿಲ್ಲ. ಹೋಗಿದ್ರೆ ಸಿದ್ದರಾಮಯ್ಯವ್ರನ್ನ ಮೀಟ್ ಮಾಡಿಬಿಟ್ಟು ಈ ಸಾಲ ಮನ್ನದ ಬಗ್ಗೆ ತೀರ್ಮಾನ ಮಾಡ್ತೀನಿ. ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲ, ಕುಮಾರಸ್ವಾಮಿ ಅವರು. ಓ ಹೌದಾ? ಒಳ್ಳೆ ಪರ್ಬಿ, ನಂಗೆ ಮೊನ್ನೆ ತಾನೇ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದಂಗಿತ್ತು, ಆಗಲೇ ಚೇಂಜ್ ಆಗ್ಬಿಟ್ಟವ್ರೆ. ಅಯ್ಯೋ, ಯಾರು ಮುಖ್ಯಮಂತ್ರಿ ಆದ್ರೇನು ಈ ಸರ್ಕಾರದವ್ರು ಸಾಲ ಮನ್ನಾ ಮಾಡಲ್ಲ. ಈ ಬ್ಯಾಂಕ್ ಅವರಿಂದ ನಾವು ವಿಷಯ ಕೂಡ ಸಾಯ್ಬೇಕಾಗುತ್ತಷ್ಟೇ. ಇದೇನ ಪರ್ಮಿ ಹಿಂಗೆ ಸಹಾಯ ಮಾತಾಡ್ತೀಯ? ಜೀವನದಲ್ಲಿ ಕಷ್ಟ ಬಂದಾಗ ಎದುರಿಸ್ಬೇಕಲ್ಲ. ನೋಡು, ನಾನು ಬದುಕಿಲ್ವೇ? ನೀನೊಂದ್ರೆ ಅಂದ್ರೆಟ್ಟವನು ಬದುಕಿದ್ಯಾ? ಏನು ಅಂದಾಗಿತ್ತು? ಏನಿಲ್ಲ, ನೀನು ಧೈರ್ಯವಂತ, ಅದಕ್ಕೆ ಬದುಕಿದ್ಯಾ ಅಂದೆ. ಹಾಂ ಸರಿ ಬಿಡ್ಲಾ ಪರ್ಮಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆ ದೇವ್ರವನೇ ಕಾಪಾಡ್ತಾನೆ. ಸರಿ, ಸ್ವಲ್ಪ ಕೆಲಸ ಐತೆ, ಬರಲಾ? ಸರಿ ಆಯಿತು, ಹೊರಡು. ಗೌಡ್ರ ಏನ್ಲ? ಆ ಬೀರ ನಿಮ್ಮ ಮುಸ್ಕೊಳ್ಳೆಲ್ಲ ಹೊಲದ ಕಟ್ಟಾಗ್ಬಿಟ್ಟ ನೋಡ್ರೆ, ನಾನು ಈಗ ತಾನೆ ನೋಡ್ಕೊ ಬರ್ತೀವಿ. ಸರಿ ಗೌಡ್ರ. ಸುನೀಲ್, ಏನಪ್ಪ? ಅವ್ನ ಬೀರನ್ ಜಾಸ್ತಿ ಆಗತ್ತೆ, ಏನೋ ದನ ಕಟ್ಟಿದ್ದಾನಂತೆ ನಮ್ಮವ. ಹೋಗಿ ವಿಚಾರಿಸಿ ನೋಡ. ಸ್ನೇಹಿತರೆ, ಏನು ಸುಮ್ಮನೆ ನೋಡ್ತಾ ಇದ್ದೀರಾ? ಶುರು ಹಚ್ಕೊಳ್ರಿ. ಹೊಲ ರಕ್ತ ಬಿಡ್ಬೇಕು ಹಂಗೆ ಇವತ್ತು. ಊದಿನ ಬತ್ತಿ ಅಮ್ಮಿಕಂಡು ನಿಂತ್ಕೊಂಡ್ಲ ಏನ? ಒಲೆಲ್ಲ ರಕ್ತ ಬಿಡ್ಬೇಕಾ? ನಾನು ಮಗನೇ ಮೈಯೆಲ್ಲ ಕೊಯ್ದ್ರು ಒಳ್ಳೆ ಡ್ರಾಪ್ ಅಷ್ಟು ರಕ್ತ ಸಿಗಲ್ಲ. ಎಷ್ಟ ಬರೀ ಪುಕ್ಸಾಟಿಯಲ್ಲಿ ನಿಗರ್ಲಾಡ್ತೀಯ? ಬೀರ, ಯಾಕೋ ನಮ್ಮ ದನನ ಕಟ್ಟಾಕ್ದೆ? ನೀನು ಕೇಳಲಿ ಅಂತ. ಸುಮ್ಮನೆ ಬೇಕಾ ಬಿಟ್ಟು ಮಾತಾಡಬೇಡ ಬೀರ. ನಾನು ತಾಳ್ಮೆ ಮೀರಿದ್ರೆ ಅದೇ ತಿಂತೀಯ. ನನಗೆ ಹೊಡಿತೀಯ? ಗಂಡಸಾಗಿದ್ರೆ ನಾನು ಮೈ ಮುಟ್ಟೋ ನೋಡೋಣ. ಹೌದಾ?
ಯಾಕಲ್ಲ ಅವಳೆ ಗಜ್ಜೆ ತರ ಕಿತ್ತಾಡ್ತಾ ಇದ್ದೀರಾ? ನೋಡ್ ಮಂಜಣ್ಣ ನಮ್ ದನ ಕಟ್ಟಾಕ್ಬಿಟ್ಟವನ. ನಮ್ಮ ಹೊಲಕ್ ನುಗ್ಗಿದ್ರೆ ನಾವು ಬಿಟ್ಬಿಡ್ತೀವಾ? ಇಲ್ಲ ಮಂಜಣ್ಣ, ಸುಮ್ನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾವ ನೀವನ. ಏಯ್ ಇಬ್ರು ಸುಮ್ಮನೆ ಇರಲ್ಲ, ನಡೀಲ್ಲ ಆ ಕಟ್ಟೆ ಹತ್ರ ತೀರ್ಮಾನ ಮಾಡೋಣ ಕೂತ್ರೆ. ಅದೆಲ್ಲ ಹಂಗಿಲ್ಲ, ಏನ ತೀರ್ಮಾನ ಹಂಗಿದ್ರೆ ಇಲ್ಲ ಆಗ್ಬೇಕಷ್ಟೇ. ಏಯ್ ತೆಗೆದು ಬಿಟ್ಟ ಅಂದ್ರೆ ಮುಳಿಗಳೆಲ್ಲ ಪುಡಿ ಪುಡಿ ಆಗ್ಬಿಡ್ಬೇಕು. ಬಡವ ರಾಸ್ಕಲ್ ಹಿರಿಕರನ್ನ ಮರ್ಯಾದೆ ಬಡವ ನಿನಗೆ. ಎಡ್ರ ಕಟ್ಟೆ ತಕ್ಕೆ. ಅಕ್ಕ ನಾನು ಬರ್ತೀನಿ ಇರು. ಏನಕ್ಕ ಕಾಲೇಜ್ ಮುಗಿಸ್ಕೊಂಡು ಬರ್ತಿದ್ಯಾ? ನೀನೆಲ್ಲೋಗಿದ್ದೆ? ನಾನು ಹಿಂದೆ ಹೊಲ್ದ ಹತ್ರ ಊಟ ತಗೊಂಡೋಗಿದ್ದೆ. ಸರಿ ಬಾ. ಏನ್ರಲ್ಲ ಯಾವ ನೋಡಿದ್ರು ಒಂದೇ ಊರಲ್ಲಿ ಇದ್ಕೊಂಡು ಈ ಥರ ಕಿತ್ತಾಡ್ಕೊಂಡು ಒಬ್ಬರು ಮುಖ ಕಂಡ್ರು ಒಬ್ರಿಗಾಗಲ್ಲ ಏನ್ರು? ಅವನ್ನೇ ಕೇಳಿ. ಅವನ್ನೇ ಕೇಳಿ. ಅವನ್ನೇ ಕೇಳಿ. ಅವನ್ನೇ ಕೇಳಿ. ಏಯ್ ಯಾರೋ ಒಬ್ರು ಹೇಳ್ರು. ಏನಿಲ್ಲ ಮಂಜಣ್ಣ, ಅವಾಗ ನಾವು 4ನೇ ಕ್ಲಾಸ್ ಓದ್ತಾ ಇದ್ವಿ. ಅವಾಗ ಆಡ್ಬೇಕಾದ್ರೆ ಚಡ್ಡಿ ಯಾರ್ದೋಗ್ಬಿಡ್ತು. ಅದನ್ನ ಅವ್ರ ಹುಡುಗಿ ಹತ್ರ ಹೇಳ್ಬೇಡ ಅಂತ ನಾ ಹೇಳ್ಬಿಟ್ಟೆ. ಆವತ್ತಿಂದ ನಾನು ನೋಡಿ ಉರ್ಕೊಂಡು ಓಡಾಡ್ತಾವ ಮಂಜಣ್ಣ. ಎಲ್ಲ ವೀರ ಆ ವಯಸ್ಸಲ್ಲಿ ಚಡ್ಡಿ ಹಾಕಿದ್ರೇನು ಚಡ್ಡಿ ಹಾಕಿಲ್ಲ ಅಂದ್ರೇನು ಇದರಲ್ಲಿ ಏನೆಲ್ಲ ಮರ್ಯಾದೆ ಹೋಗುವಂಥ ವಿಷಯ. ಒಂದು ಊರು ಹಾಕಿದ ಮ್ಯಾಕೆ ಸ್ನೇಹಿತರ ಥರ ಇರಬೇಕು. ಸುನಿ ಅಂದ ಅವನು ಹಿಂಗೋಯ್ತವನೇ. ದೊಡ್ಡವ್ರ ಮರ್ಯಾದೆ ಕೊಡೋದು ಕಲ್ತಿಲ್ಲ. ನೋಡ್ದ ಮಂಜಣ್ಣ, ನನ್ನ ಮಗನ ದುರಂಕಾರನ ಇಲ್ಲಿ ತೀರ್ಮಾನ ಮಾಡ್ತಾ ಇದ್ರೆ ಅಲ್ಲಿ ಹುಡುಗಿಯಿಂದ ಹೋಗ್ತಾವನೆ. ಅದಕ್ಕೆ ನನ್ನ ಮಗನ ಕಂಡ್ರೆ ನನ್ಗಾಗಲ್ಲ. ಸರಿ ಪಂಚಾಯತಿ ನೀನೇ ಮಾಡ್ಕೋ. ತಡಿಲ್ಲ ಸುನಿ ಬತ್ತ ತೀರ್ಮಾನ ಹೋಗ್ ಮಂಜಣ್ಣ. ಹೆಂಗೋ ಅಪರೂಪಕ್ಕೊಂದು ಪಂಚಾಯತಿ ಸಿಕ್ಕಿತ್ತು. ನಾನು ಸರಿಯಾಗಿ ತೀರ್ಮಾನ ಮಾಡೋಣ ಅಂದ್ಕೊಂಡೆ, ಎಲ್ಲ ಹಾಳಾಯ್ತು. ಏನಾದರೂ ಮಾತಾಡೋ. ಏನೇ ಮಾತಾಡಲಿ? ಏನು ಏನು ಮಾತಾಡಲ್ಲ? ನೀನೇನಾದರೂ ಬೆಂಗಳೂರಿಂದ ಬಂದ ಇಲ್ಲ ಬೇರೆ ಊರಿಂದ ಬಂದ? ಯಾಕೆ? ಇನ್ನೇನು ಬೆಂಗಳೂರು ಹುಡುಗರು ಅಂದರೆ ಎಷ್ಟು ಫಾಸ್ಟ್ ಇರ್ತಾರೆ. ನೀನು ನೋಡಿದ್ರೆ ನಮ್ಮೂರು ಶೆಟ್ಲ ಗಾಡಿ ಥರ ಇದೆ. ಬೆಂಗಳೂರು ಹುಡುಗರು ಅಂದರೆ ಎಕ್ಸ್ಪ್ರೆಸ್ ಟ್ರೈನ್ ಥರ ಫಾಸ್ಟ್ ಆಗಿರಬೇಕು. ಫಾಸ್ಟ್ ಅಂದ್ರೆ ಇನ್ನೆಂಗೆ ಇರಬೇಕು? ಅದನ್ನು ಬೇರೆ ಬಿಡಿಸಿ ಹೇಳಬೇಕಾ? ಹೋಗ್ಲಿ, ನಿಂಗೆ ಸಿಗರೇಟ್ ಸೇದಕ್ಕೆ ಬರುತ್ತಾ? ಅದೇನು ದೊಡ್ಡ ವಿಷಯನಾ? ಸಿಗರೇಟ್ ಇದ್ರೆ ಸೇದ್ ತೋರಿಸ್ತಿದ್ದೆ. ಹೌದಾ? ಅದ್ರ ಬೆಂಕಿ ಪಟ್ನಾಗಿಲ್ವೇ? ಇದಂಗೆ ಬಂತು ನಿನ್ನ ಹತ್ರ? ಅದೆಲ್ಲ ನಿಮ್ಗೆ ಯಾಕೆ? ಸುಮ್ಮನೆ ಸೇದು. ಸಿಗರೇಟ್ ಸೇದೋ ಸ್ಟೈಲ್ ಹೇಗಿರಬೇಕು ಗೊತ್ತಾ? ನಮ್ಮ ಸುದೀಪ್ ಸರ್ ಥರ ಇರಬೇಕು. ನೋಡ್ತಿದ್ರೆ ಒಂಥರ ಮಜಾ ಬರಬೇಕು. ಅಯ್ಯೋ, ಇದು ನಮ್ಮ ಸುದೀಪ್ ಸ್ಟೈಲ್ ಥರನ ಐತೆ. ಒಳಗೆ ನಮ್ಮೂರು ಗೌರ್ಮೆಂಟ್ ಆಸ್ಪತ್ರೆ ರೋಗಿ ಥರ ಐತೆ. ಈ ಸಿಗರೇಟ್ ಸೇದೋರ್ ಪಕ್ಕ ನಿಂತ್ಕೊಂಡ್ರೆ ಹೊಗೆ ಬರ್ತಲ್ಲ, ಅದ್ರ ಸ್ಮೆಲ್ ಕುಡಿಯೋಕ್ಕೆ ಒಂಥರ ಚಂದ. ಹೇ, ಇದು ಯಾವ ಸೀಮೆ ಆಸೆ ಕಣೆ ನಿಂದು? ನಿಮ್ಮ ಅಜ್ಜಿ ಸಾಯಿಸ್ಬಿಡ್ತೀನಿ ನಿನ್ನ. ಸಾಯ್ಬಿಡು. ಇನ್ಯಾವಳು ನಿನ್ನನ್ನು ಇಷ್ಟಪಡ್ತಾಳೆ? ನಾನೇ ಗಟ್ಟಿ. ಅದು ಸರಿ, ನಮ್ಮ ಮದುವೆ ವಿಚಾರ ನಿಮ್ಮ ಮಾವನ ಹತ್ರ ಏನಾದ್ರು ಹೇಳಿದ್ಯಾ? ಇಲ್ಲಪ್ಪ, ನಾನು ಹೇಳಲ್ಲ. ಬೇಕಾದ್ರೆ ನೀನೇ ಬಂದು ಹೇಳು. ಲೇ, ನಾನು ಹೆಂಗೆ ಹೇಳಿ? ಬಾಯಲ್ಲಿ ಹೇಳು, ನಮ್ಮ ಮಾವನ ಕಿವಿ ಕೇಳಿಸುತ್ತೆ. ಒಂದು ಕೆಲಸ ಮಾಡೋಣ, ಇಬ್ರು ಓಡೋಗೋಣ. ನಾನು ಬರಲ್ಲ ಅಪ್ಪ, ನನ್ನ ಕಾಲು ಹೋಯ್ತವೆ. ಬೇಕಾದ್ರೆ ಕಾರ್ಗಿರ್ ತಗೋಬಾ, ಹೋಗೋಣ. ತಮಾಷೆ ಮಾಡ್ಬೇಡ, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಓ ಸೀರಿಯಸ್ಸಾ? ಹಂಗಾರೆ ಆ್ಯಂಬುಲೆನ್ಸ್ ಕರೆಸ್ಲಾ? ನೋಡೋ, ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡೆ. ನಮ್ಮ ಮಾವ ಮದುವೆನೂ ಮಾಡ್ಕೊಳ್ದಂಗೆ ನಮ್ಮನ್ನು ಇಲ್ಲಿವರೆಗೂ ಸಾಕಿದ್ದಾರೆ. ಅವ್ರ ಮನ್ಸಿಗೆ ನೋವು ಮಾಡೋಕ್ಕೆ ನನಗಿಷ್ಟ ಇಲ್ಲ. ನೀನೇ ಏನಾದರೂ ಮಾಡೋದು ಸರ್. ಸರಿ ಬಿಡು, ಕಾಲೇಜ್ ಡ್ರೆಸ್ ಎಲ್ಲ ಆಗಲಿ, ಓದಿದ್ದೆಲ್ಲ ಮುಗಿಲಿ, ಬಂದು ಮಾತಾಡೋಣ. ಸರಿ, ನಮ್ಮ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ, ಬರೋಣ.
ಪ್ರಸಾದ್ ನಿನ್ನೆ ಹುಡುಕ್ತಾ ಇದ್ದೆ. ಗೊತ್ತಾಯ್ತು ನೀನು ಯಾವ ರೀತಿ ಹುಡುಕ್ತಾ ಇದೆಯಾ ಅನ್ನೋದು ಗೊತ್ತಾಯ್ತಪ್ಪ, ಗೊತ್ತಾಯ್ತು. ಮತ್ತೆ ಇನ್ನೇನು ಸಮಾಚಾರ? ಏನು ಸಮಾಚಾರ? ನನ್ನ ಮಗ 10,000 ಇಸ್ಕೊಂಡು ಎಷ್ಟು ವರ್ಷ ಆಯ್ತು? ಕೊಡಕ್ಕೆ ಮನ್ಸಾಯ್ತಾ ಇಲ್ವಾ ನಿನಗೆ? ಮನ್ಸೈತೆ, ಆದ್ರೆ ಅಡ್ಜಸ್ಟ್ ಆಯ್ತಿಲ್ವೇ? ಹಾಂ, ನನ್ನ ಮಗ ಕುಡಿಯೋಕೆ ಮಾತ್ರ ಅಡ್ಜಸ್ಟ್ ಆಗ್ಬಿಡ್ತದಲ್ವಾ ನಿನಗೆ? ಪ್ರಸಾದ್, ಕುಡಿಯೋದ್ರ ಬಗ್ಗೆ ಮಾತಾಡೋಕೆ ಹೋಗ್ಬೇಡ. ನಂಗೆ ಕುಡಿಯೋದಕ್ಕೆ 40 ರೂಪಾಯಿ ಸಾಕು. ನಿನಗೆ 10,000 ರೂಪಾಯಿ ನಾನು ಕೊಡ್ಬೇಕು. ತಗೋ 40 ರೂಪಾಯಿ. ಈ 40 ರೂಪಾಯಿ ನಿಂಗೆ ಸಾಲ ತೀರ್ತದೆ ಅಂದರೆ ಅವಾಗ 40 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಕಡ್ಲೆ ಸಿಟ್ಟು ನನ್ನ ಮಗನೇ, ನೀನು ಹೇಳ್ತಿರೋದು ಕೇಳಿದ್ರೆ ನನ್ನ ಸಾಲ ತೀರೋದು ಯಾವಾಗ? ನಾನು ಇರ್ತೀನೋ ಹೋಯ್ತೀನೋ? ನಾನು ಬದುಕಿರ್ತೀನಲ್ಲ, ತೀರಿಸ್ತೀನಿ ಬಿಡು. ಬರೀ ಸಂಜೆ ಸಿಗ್ತೀನಿ, ಸ್ವಲ್ಪ ಕೆಲಸ ಆಯ್ತು ಬರಲ್ಲ. ಅಯ್ಯೋ ಹಾಳಾಗೋಗಪ್ಪ, ನೀನು ಹೇಳೋದು ಕೇಳಿ ಸಾಕಾಗ್ಬೇಕು. ನೋಡ್ರೆ, ಈ ಊರಲ್ಲಿ ಕುಡಿಯೋ ನೀರು ಭಾಳ ಸಮಸ್ಯೆ ಆಗ್ಬಿಟ್ಟೈತೆ. ನಾವು ಊರೆಲ್ಲ ಹೇಳಿದ್ರು ನೀವೇನು ತಲೆ ಕೆಡಿಸ್ಕೊಂತಲ್ಲ ಬಿಡಿ. ಯಾರಲ್ಲ ನಿಂಗೆ ಹೇಳಿದ್ದು ತಲೆ ಕೆಡ್ಸ್ಕೊಂತ ಇಲ್ಲ ಅಂತ? ನಾನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನನ್ನ ಮಗ ಎಲ್ಲವನ್ನ ಹುಡುಕಿ ವ್ಯವಸ್ಥೆ ಮಾಡ್ತೀನಿ, ನೀನು ಹೊರಡು. ಸರಿ ಗೌಡ್ರೆ, ಏನೋ ಮಾಡ್ರಿ. ಮೊದಲು ನನ್ನ ಮಗೆಲ್ಲವನ್ನ ನೋಡ್ರಿ. ಮನೇಲಿ ಕುಡಿಯೋಕೆ ಒಂದು ತೊಟ್ಟು ನೀರಿಲ್ಲ. ಹೇಳ ಮಗ. ಏ ಮಗ, ಎಲ್ಲ ಇದೆಯಾ? ಹೇಳ ಮಗ. ಏನೋ ಮಾತಾಡ್ಬೇಕಂತ ಕರೆಸ್ಬಿಟ್ಟು ಸುಮ್ಮನೆ ಕೂತಿದ್ಯಾ? ಮಗ, ನಾನು ಮಾತಾಡೋಣ ಅಂತಂದ್ರೆ ಬಂದೆ. ಅದು ಹೆಂಗ್ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ ಅದೇನೋ ಮಾತಾಡಬೇಕು ನನ್ನ ಮರ್ಬಿಟ್ಟ ಅನ್ಸುತ್ತೆ ಕಣ. ಪಾ, ಸ್ವಲ್ಪ ಹಮ್ಮಿಕೊಂಡು ನಿಂತ್ಕೊಳ್ಳಲಿ. ಹಿಂದೆನಾ ಮುಂದೆನಾ? ಮಗ, ಇವಾಗ ನಿಮ್ಮೂರಲ್ಲಿ ಕುಡಿಯೋ ನೀರು ಪ್ರಾಬ್ಲಮ್ ತಾನೆ? ಹೌದು, ಅದಕ್ಕೇನು ಇವಾಗ? ಪೂರ್ತಿ ಹೇಳೋ ತನಕ ಕೇಳಲಿ. ಸರಿ ಹೇಳಪ್ಪ. ಮಗ, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಹೆಂಗೋ 3-4 ದಿನ ನಿಮ್ಮೂರಲ್ಲಿ ಇರ್ತೀನಲ್ವಾ? ನೀನು ಬೇರೆ ಮಿಷಿನ್ ಗೌಡ್ರ ಬಗ್ಗೆ ಹೇಳಿದ್ಯಾ. ನಾವೆಲ್ಲ ಸೇರ್ಕೊಂಡು ಯಾಕೆ ಒಂದು ಮಿಷಿನ್ ಗೌಡ್ರ ಕುಡಿಯೋ ನೀರು ಬಗ್ಗೆ ಹೋಗ್ಬಾರ್ದು? ಏನೋ ತಮಾಷೆ ಮಾಡ್ತಿದ್ಯಾ? ಏ ತಮಾಷೆ ಅಲ್ಲ ಮಗ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಲೋ ಮಗ, ನೀ ಯಾಕೋ ಕಾಮಿಡಿ ಮಾಡ್ತಾ ಅನ್ಸುತ್ತೆ ಕಣಲ್ಲಿ. ಏ ನನ್ನ ಮಗನೇ, ಯಾವಾಗಲೂ ಕಾಮಿಡಿಯಾಗಿ ಯೋಚನೆ ಮಾಡೋದಿಲ್ಲ, ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡು. ಆಯ್ತು ಬಿಡು ಮಗ, ರಾತ್ರಿ ಮಲಗುವಾಗ ಯೋಚನೆ ಮಾಡ್ತೀನಿ. ಸುನಿ, ಯೋಚನೆ ಮಾಡು, ನಾವು ಒಂದ್ಸರಿ ಟ್ರೈ ಮಾಡೋಣ. ಲೋ, ಮಿಷಿನ್ ಗೌಡ್ರನ್ನ ಒಪ್ಸಕ್ಕಾಗಲ್ಲ, ನೀ ಅರ್ಥ ಮಾಡ್ಕೊಳ್ಳೋ. ಏ ಮಗ, ರಾಜ್ಕುಮಾರ್ ಏನು ಹೇಳಿದಾರೆ ಗೊತ್ತಾನ? ಆಗೋದು ಎಂದು ಕೈ ಕಟ್ಟಿ ಕುಳಿತಾರೆ, ಸಾಗೋದು ಕೆಲಸವು ಮುಂದೆ ಅಂತ ಹೇಳಿದ್ದಾರೆ. ಅಧಿಕಾರದಿಂದ ಹೋದ್ರೆ ಯಾವುದು ಆಗಲ್ಲ ಮಗ. ಪ್ರೀತಿಯಿಂದ ಹೋಗಿ ಮಿಷಿನ್ ಗೌಡ್ರ ಮನ್ಸು ಗೆಲ್ಲೋಣ. ಪ್ರಯತ್ನ ಪಟ್ರೆ ತಾನೇ ನಾವು ಸೋಲು ಗೆಲ್ಲೋ ನಿರ್ಧಾರ ಆಗೋದು. ಜೀವನದಲ್ಲಿ ಆಗಲ್ಲ ಅಂದ್ರೆ ಏನೂ ಆಗಲ್ಲ, ಆಗುತ್ತೆ ಅಂದ್ರೆ ಖಂಡಿತ ಆಗುತ್ತೆ. ಸರಿಯಪ್ಪ, ನೀ ಹೇಳ್ದಂಗೆ ನಾವು ಒಂದ್ಸಲ ಟ್ರೈ ಮಾಡೋಣ ಬಿಡು. ಲೋ, ನಮ್ಮ 3 ಜನ ಹೋದ್ರೆ ಸಾಕನೋ? ಅದಕ್ಕೇನಂತ ಊರ್ ಜನ ಹತ್ರ ಹೋಗೋಣ ನಡಿ. ಲೋ, ನಮ್ಮ 3 ಜನ ಬರಲ್ಲ ಬಿಡಲೋ. ಸರಿ ಬಿಡಲೇ, ಮಂಜಣ್ಣ ಇದಾರಲ್ಲ, ಮಂಜಣ್ಣ ಕರ್ಕೊಂಡು ಹೋಗೋಣ ನಡಿ. ಮಂಜಣ್ಣನಾದ್ರೆ ಒಪ್ಪಿಸ್ಬೋದಪ್ಪ. ನಾನು ಕಣೋ ಗೌಡ್ ಮಾತಾಡ್ತಾ ಇರೋದು. ಮಾತಾಡಕ್ ನನ್ನ ಹೆಂಗ್ ಕೇಳ್ತೀಯ? ಏಯ್ ಕುಡುಕ್ ನನ್ನ ಮಗನೇ, ಎಲ್ಲಿದ್ದೀಗೋ? ಟ್ಯಾಂಕರ್ ಇನ್ನೂ ಬಂದಿಲ್ಲ. ಟ್ಯಾಂಕರ್ ಇಲ್ಲಿರ್ಬೇಕಾರೆ ಅಲ್ಲಿ ಹೆಂಗ್ ಬರುತ್ತೆ?
ಎಲ್ಲೂ ಹೋಗಿದ್ದೀಗ ಹಾಳಾಗೆ ಊರಲ್ಲಿ ಕುಡಿಯೋಕೆ ನೀರಿಲ್ಲ, ಬೇಗ ಟ್ಯಾಂಕರ್ ತಗೊಂಡು ಬಾ ಊರೊಳಕ್ಕೆ. ಇಲ್ಲ ಅಂದರೆ ನೀನು ಎಲ್ಲಿದ್ದೀಗ ಅಲ್ಲೇ ಬಂದು ನನ್ನ ಚರ್ಮ ಸುಲಿದು ಬಿಡ್ತೀನಿ. ಮಕ್ಕಳು ಅಲ್ಲಿರ್ಬೇಕಾರೆ ಯಾವ ಕುಡ್ಕೊಂಡು ಹೋಗ್ಬಿಡ್ರೆ. ಹಲೋ, ನಾನು ಊರಿಗೆ ಹೋಗ್ತಾ ಇದ್ದೀನಿ ಕಣೋ. ಈಗ ತಾನೇ ಮನೆಗೆ ಹೋದಲ್ಲಿ? ನಮ್ಮ ಮಾವ ಹೇಳಿದ್ರು ಅಜ್ಜಿಗೆ ಹುಷಾರಿಲ್ಲ ಅಂತ, ಅದಕ್ಕೆ ನಾನು ನನ್ನ ತಮ್ಮ ಹೊರಟಿದ್ದೀವಿ ಕಣೋ. ಬರೋದು 2 ದಿನ ಆಗುತ್ತೆ. ಓ ಹೌದಾ? ಊರಿಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ. ಸರಿ, ಕಟ್ ಮಾಡು. ಹಲೋ ಹಲೋ. ಥೋ ಇವಳು ಅಜ್ಜಿ ಫುಲ್ಲ ಮಾತಾಡೋದು ಕೇಳಿಸ್ಕೊಳೋದೇ ಇಲ್ಲ ಅಂತಾಳಪ್ಪ. ಊರು ಬೈತಾಳತ್ತೆ. ಏಯ್ ಥೋ ಅವಳ ಅಜ್ಜಿ ಹೋದ್ರೆ ಹೋಗ್ಲಿ ಬಿಡು, ಮೊದಲೇ ಬಜಾರಿ ಅವಳು. ರಮಣ ಬಾಯ್ಲಿ. ಅದೇ ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಣ ಅಂದ್ಕೊಂಡೆ, ಅದು ಹೆಂಗೆ ಹೇಳೋಣ ಅಂತ ನಾನು. ಪರವಾಗಿಲ್ಲ ಹೇಳಿ ಗೌಡ್ರೆ, ಏನು ವಿಷಯ? ಅದೇ ನಿಮ್ಮ ಕವಿತಾ ವಿಚಾರ. ನಮ್ಮ ಕವಿನ? ಹೌದು. ಏನು ಮಾಡಿದ್ಲು ಗೌಡ್ರೆ? ಚೇಚೆ ಹುಡುಗಿ ಏನೂ ಮಾಡಿಲ್ಲ. ನಾನೇ ಒಂದು ತೀರ್ಮಾನ ತಗೊಂಡಿದ್ದೀನಿ. ನಿನ್ನ ಹತ್ರ ಒಂದು ಒಪ್ಪಿಗೆ ತಗೋಬೇಕಾಗಿತ್ತು ರಮಣ. ಹೌದಾ? ಹೇಳಿ ಗೌಡ್ರೆ. ಅವರಿಬ್ಬರು ಇಷ್ಟಪಡ್ತಾ ಇರೋ ವಿಚಾರ ಊರಿಗೆ ಗೊತ್ತಿದೆ. ಅದಕ್ಕೆ ನಾನೊಂದು ತೀರ್ಮಾನ ತಗೊಂಡಿದ್ದೀನಿ, ಅವ್ರಿಗೆ ಮದುವೆ ಮಾಡೋಣ ಅಂತ. ಅದಕ್ಕೆ ನೀನೇನಂತೀಗಪ್ಪ? ನಮ್ಮ ಕವಿ ನಿಮ್ಮ ಮನೆ ಸೊಸೆ ಆಗ್ತಾಳೆ ಅಂದರೆ ಅದಕ್ಕಿನ್ನ ಬೇರೆ ಭಾಗ್ಯ ಬೇಕು. ನಿಮ್ಮ ತೀರ್ಮಾನ ನನ್ನ ತೀರ್ಮಾನ ಗೌಡ್ರೆ. ರಮಣ ಹೇಳಿ ಕಳಿಸ್ತೀನಿ, ಒಳ್ಳೆ ದಿವಸ ನೋಡಿ ಬಾ, ಕೂತು ಮಾತಾಡ. ರಾಮಣ್ಣ, ಏನವ ಗೌಡ್ರೇನೋ ಮಾತಾಡ್ತಿದ್ರೆ, ಏನು ವಿಷಯ? ಏನಿಲ್ಲ, ನಮ್ಮ ಕವಿನ ಅವ್ರ ಮನೆ ಸೊಸೆ ಮಾಡ್ಕೊಳಕ್ ಕೇಳಕ್ ಬಂದಿದ್ರು. ಈ ವಿಷಯ ಕವಿ ನಿಂಗೆ ಗೊತ್ತಾ? ಇಲ್ಲಲ್ಲ, ಅವಳು ಊರಿಗೆ ಹೋಗಳೆ. ನೀನೇನು ಹೇಳಕ್ ಹೋಗ್ಬೇಡ, ನಾನೇ ಬಂದ್ಮೇಲೆ ಹೇಳ್ಕೊಂತೀನಿ. ಓ ಹೌದಾ? ಸರಿ ಬಿಡು. ಅಲ್ಲೋ, ಊರಿಗೆ ಹೋದೇನೆ? ಇಲ್ಲ ಕಣ, ಇವಾಗ ಹೋಗ್ತಾ ಇದ್ದೀನಿ. ಹೌದಾ? ನೀನೊಂದು ವಿಷಯ ಹೇಳಬೇಕು ಅಂತ ಫೋನ್ ಮಾಡಿದೆ. ಆ ವಿಷಯ ಹೇಳಿದ್ರೆ ನಂಗೆ ತುಂಬ ಖುಷಿ ಆಗ್ತೀಯ. ಖುಷಿ ವಿಚಾರನ? ಏನೇ ಅದು? ಗೌಡ್ರು ಬಂದು ನಿಮ್ಮ ಮಾವನ ಹತ್ರ ನಿನ್ನ ಅವ್ರ ಮನೆ ಸೊಸೆ ಮಾಡ್ಕೊತೀನಿ ಅಂತ ಕೇಳೋದ್ರು ಕಣೆ. ಹೌದೇನೆ? ನಿಜವಾಗ್ಲೂ? ಹ್ಞೂ ಕಣೆ, ನಿಮ್ಮ ಮಾವನೇ ನನ್ನ ಹತ್ರ ಹೇಳಿದ್ರು, ಗೊತ್ತಾ? ಸರಿ ಸರಿ ಬಿಡು. ಹಲೋ? ಥೂ, ಕಟ್ ಮಾಡಿಬಿಟ್ಲು. ಯಾರ್ದೇ ಫೋನ್ ಅದು? ನಿನ್ಗೆ ಯಾಕೆ ಹೋದಲ್ಲ? ತಿಕ್ಲಿ ಬಂತು, ಬಾ 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 ಬಾ. ಸೇವಕ್ರೆ, ಸೇವಕ್ರೆ, ಯಾರಾದ್ರೆ ಬಂದ್ರಿ? ಮನೇಲಿ ಏನು ಮಾಡ್ತೀರಾ? ತಡ್ರಿ ಬರ್ತೀನಿ. ಯಾಕೆ ಹುಡುಗರು ಎಲ್ಲಾದ್ರು?
ಅವ್ನು ಹುಷಾರಿಲ್ಲ, ಅದಕ್ಕೆ ಊರಿಗೆ ಕಳ್ಸಿದ್ದೀನಿ. ಹೌದಾ, ಸರಿ ಬಾಗ್ಲಾಕ ಬನ್ನಿ. ಆದರೆ ಗೌಡ್ರು ಬಂದಿದ್ರು. ಹೌದಾ, ಏನು ಸಮಾಚಾರ ಅಂತೆ? ಅದೇ ನಮ್ಮ ಕವಿತನ್ನ ಮನೆ ಕೆಲಸ ಮಾಡ್ಕೊಂತೀನಿ ಅಂತ ಕೇಳಿದ್ರು. ಹೊರದಲ್ಲಿ ಇದಕ್ಕೆ ಚಾನ್ಸ್ ಮತ್ತೆ ಗೌಡ್ರು ನನ್ನೇನೆ ಕೇಳಿದ್ರ? ಇಲ್ಲಲ್ಲ, ಯಾಕ್ರಾದ್ರೆ? ಏನಿಲ್ಲ, ಒಂದು ಸ್ವಲ್ಪ ದುಡ್ಡು ಬೇಕಾಯ್ತು ಗೌಡ್ರಿಗೆ, ಅದಕ್ಕೆ ಕೈ ಸಿಗ್ದಂಗೆ ಕಣ್ ತಪ್ಪಿಸ್ಕೊಂಡು ಓಡ್ತಾ ಇದ್ದೀನಿ. ಓಹೋ, ಸಿಕ್ಕಿಯಲ್ಲಪ್ಪ ನಾನು. ಆದ್ರೆ ನಿಮ್ಮ ಮನಸ್ಸಲ್ಲಿರೋ ಸರಿ ಹೇಳ್ತಿಲ್ಲ ಅನ್ಸುತ್ತೆ. ಹೇಳ್ಬಿಡೋಣ ಅಂತೀರಿ? ಹೋಗಿ ಹೇಳ್ಬಿಡಿ. ಎಲ್ಲ ನಿಂದು ಮುನಿಯಮ್ಮ, ಈ ಕ್ಷಣದಿಂದ ನೀನು ಈ ಮಂಜಣ್ಣನ ಸೊತ್ತು. ಹೆಂಗೆ ಸೇವಕ್ರೆ? ರಾಜ್ರೆ, ಕೊನೆಯಲ್ಲಿ ನಗ್ಬೇಕು. ಓ, ನಗ್ಬೇಕಾ? ಅಯ್ಯ ನೀನ್ ಬಂದೆ ತಡಿ. ರಾಜ್ರೆ, ಕೆನೆ ಹೊಡೆದ್ಬಿಟ್ಲು. ಬಿಡಿ ಸೇವಕ್ರೆ, ಈ ರಾಜಕೀಯ ಸಮಾವೇಶದಲ್ಲಿ ಭಾಷಣ ಮಾಡಬೇಕಾದ್ರೆ ಈ ಮೊಟ್ಟೆ ಬೀಳೋದು, ಟೊಮೊಟೊ ಬೀಳೋದು ಅವೆಲ್ಲ ಸರ್ವೇ ಸಾಮಾನ್ಯ. ಬನ್ನಿ ಹೋಗೋಣ. ಅಲ್ಲ, ಮುನಿಯ ಮುಂದೆ ನಿಮ್ದು ಚೆನ್ನಾಗೇ ಇತ್ತು. ಅದು ಯಾವಾಗ ಕಿತ್ತೋಯ್ತು? ಅಯ್ಯೋ ಸೇವಕ್ರೆ, ಅದೊಂದು ದೊಡ್ಡ ಕತೆ. ಓಲಿ ಚಿಕ್ಕದಾಗಿ ಹೇಳಿ. ಹೇಳಲೇಬೇಕು ಅಂತೀರಾ? ಹೇಳಿ. ಸರಿ, ಇವತ್ತರೆಗೂ ಆ ರಹಸ್ಯನ ಯಾರ ಹತ್ರ ಹೇಳಿರಲಿಲ್ಲ, ನಿಮ್ಮ ಹತ್ರ ಹೇಳ್ತೀನಿ. ಮತ್ತೆ ಹೇಳಿ. ಅದೇನಾಯ್ತು ಗೊತ್ತಾ? ಮಂಜ ಮಂಜ, ಮುನಿಯಮ್ಮ, ಮುನಿಯಮ್ಮ, ಮುಂದೆ ಕೇಳಿ ಮುದೇವಿ. ಮುನಿಯಮ್ಮ, ಕೋಪ ಮಾಡ್ಕೊಂಡು ಬೈತಿದ್ರೆ ನನ್ಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಪ್ರೀತಿ ಇರೋರ್ ಮೇಲೆ ತಾನೇ ಬೈಯಕ್ಕಾಗೋದು. ಪ್ರೀತಿ? ಓ ದೇವ್ರೈ, ನಿಂಗೆ ಇದೆಯಾ? ಹೋದ್ ವಾರ ನೀನ್ ಇಲ್ಲ ಅಂತ ಹೇಳಿದ್ದೆ, ಈ ವಾರ ನೀ ಇದೆಯಾ ಅಂತ ನಿಲ್ಲಿಸ್ಬಿಟ್ಟೆ. ಮುಂದಿನ ವಾರ ನೋಡ್ಕೊಂಡು ಹೇಳ್ತೀನಿ, ಸರಿನಾ? ಏ ಮಂಜ, ನೀನ್ ದೇವ್ರ ಹತ್ರ ಮಾತಾಡಕ್ಕ ನಾನು ಕಲ್ಸಿದ್ದು. ಇನ್ನೇನ್ ಮಾಡ್ಬೇಕು? ಯಾಕೆ ನಿನ್ ಗೊತ್ತಿಲ್ವಾ? ಯಾಕೆ 10 ನಿಮಿಷನಾ? 10 ನಿಮಿಷದ ಆ ಕತೆ ಹೇಳ್ತೀನಿ ಬನ್ನಿ. ಹೇಳ್ರಿ ಮತ್ತೆ. ಈ ಪೇಟೆಗೆ ಹೋಗಿದ್ನಲ್ವಾ, ಅಲ್ಲೊಬ್ಬ ಡಾಕ್ಟರ್ ಸಿಕ್ಕಿದ್ದ. ನನ್ನ ಮಗ ನನ್ಗೆ ಯಾವುದೋ ಒಂದು ಔಷಧಿ ಕೊಟ್ಟ. ಇದನ್ನ ಯೂಸ್ ಮಾಡಿ ಮಂಜಣ್ಣ, ಇದನ್ನ ಹಾಕೊಂಡ್ರೆ ಸಾಕು ಕುದುರೆ ರೇಂಜಿಗೆ ಓಡ್ತೀಯ ಅಂದ. ಓಹೋ, ನಾನು ಆಸೆ ಪಟ್ಬಿಟ್ಟು ತಡಿ ಸವರಿಗೆ ಜೋರಾಗಿ ಮಾಡ್ಬಿಡವ ಅಂತ ತಗೊಂಡ್ರೆ ನನ್ನ ಮಗನ ವರ್ಕೆ ಆಗೋದು ಬೇಡವೆ. ಹೌದೇ? ದೊಡ್ಡ ಕತೆ ಆಗ್ಬಿಡ್ತು. ಆಮೇಲೆ ಏನಾಯ್ತು ಗೊತ್ತಾ? ಮಂಜ, ಒಂದು 10 ನಿಮಿಷ ಇರು. ಮಂಜ, ಒಂದೇ ಒಂದು ನಿಮಿಷ. ನನ್ನ ಮಗ ಡಾಕ್ಟ್ರು ಯಾವುದೋ ಔಷಧಿ ಕೊಟ್ಟ, ಯಾಕೋ ಬಾಡಿಲಿ ಯಾವುದೋ ವರ್ಕ್ ಆಯ್ತಿಲ್ವೇ. ಬಸ್ಗೆ ಆದರೂ ಹೊಡೆಯೋದು, ಶಕ್ತಿ ಬರ್ಬೋದು. ಲೇ ಮಂಜ,
ಯಾರ ನೀನು? ನಾನು ಕೇಳಲ್ಲ ನೀನು ಆತ್ಮ, ನನ್ನ ಆತ್ಮನ ಇದೇನು ಹೆಂಗಿದ್ಯಾ? ಲೈ ಮುಸರೆ ಮುಗ್ದವನೆ, ನಿನ್ನ ಆತ್ಮ ಅಂದರೆ ನಿನ್ನ ಥರನೇ ಇರುತ್ತೆ. ನಿನ್ನ ಥರ ತಾನೇ ಇದ್ದೀನಿ ನಾನು ಇಷ್ಟೊಂದು ಕೆಡ್ದಾಗಿದ್ದೀನ. ಸರಿ ಬಿಡು, ಈಗ ಯಾಕೆ ಬಂದೆ? ಯಾಕೆ ಬಂದೆ ಅಂದರೆ ಸುಮ್ಮನೆ ಬಂದೆ. ಸುಮ್ಮನೆಲ್ಲ ಬರಬೇಡ ನೀನು, ನಂಗೆ ಸ್ವಲ್ಪ ಕೆಲಸ ಐತೆ. ಹೋಗು. ಕೆಲಸನಾ? ಏಯ್ ಯಾಕೆ ನಗ್ತಾ ಇದೆಯಾ? ನಮ್ಮ ಪರಿಸ್ಥಿತಿ ನೋಡಿ ನಗು ಬರ್ತೈತೆ ನಿನಗೆ. ಮತ್ತು ಇನ್ನೇನು, ಈ ಸ್ವಂತ ಶಕ್ತಿಲಿ ಉಳಿವೆ ಮಾಡೋದು ಬಿಟ್ಟು ಯಾವುದೋ ಔಷಧಿ ತಗೊಂಡು ಉಳಿವೆ ಮಾಡೋಕ್ಕೆ ಹೋಗಿದ್ರೆ ನೋಡಿ ಹಿಂಗೆ ಆಗೋದು. ಮತ್ತು ಈಗೇನು ಮಾಡ್ತೀಯಾ? ಈಗ ಮಾಡ್ತಾ ಇಲ್ವಾ? ನೋಡು ತೋಳಿಗೆ ಹೆಂಗೆ ಬಲ ಬರ್ತೈತೆ. ಏಯ್ ಈಗ ನೀನು ಬಲ ಬರ್ಸ್ಕೊಬೇಕಾರದು ತೋಳ್ಗಲ್ಲ, ಬರೋ ಜಾಗದಲ್ಲಿ ಬಲ ಬರಬೇಕಷ್ಟೇ. ಈ ಆತ್ಮ ನನ್ನ ಮಗನೇ ನಡೆಯೋ ಜಾತ್ರೆಯಲ್ಲಿ ನಂದೇಲಿ ಅಂತ ಬಂದಿದ್ಯಾ? ಹೋಯ್ಚೋ ಇಲ್ವೋ? ನಾನು ಹೋಗೋದಿರಲಿ, ಫಸ್ಟ್ ನೀನು ಡವ್ ಮುನಿಯಮ್ಮ ಏನು ಮಾಡ್ತಾಳೆ ನೋಡು. ಹೆಂಗಿದೆ ಮುಂದೆ ವಾತಾವರಣ? ಗೊತ್ತು ಬಿಡು. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವರು ಮಂಜಣ್ಣನ ಆತ್ಮ. ಇವತ್ತಿನ ಬೆಳಗಿನ ವಾತಾವರಣದ ಬಗ್ಗೆ ಹೇಳುವುದಾದರೆ ಪೂರ್ತಿಯಾಗಿ ಬೇಸಿಗೆ ಕಾಲ. ಸುಡು ಸುಡು ಶಾಖದ ವಾತಾವರಣ ಒಳಗಡೆ ಇದ್ದವುದಾದರೆ ತಣ್ಣನೆಯ ವಾತಾವರಣ ಹೊರಗಡೆ ಇರುವ ವ್ಯಕ್ತಿಯದಾಗಿರುತ್ತೆ. ಈ ಬೇರೆ ಬೇರೆ ವಾತಾವರಣದಲ್ಲಿ ಮುಂದೇನಾಗುತ್ತದೆ ಎಂಬುದನ್ನು ಕಾದು ನೋಡಿ. ಆತ್ಮ ಸುಮ್ಮನೆ ವಾರ್ತೆಗಿರ್ತೆಲ್ಲ ಓದಬೇಡ. ಈಗ ನಾನೇನು ಮಾಡ್ಬೇಕು ಅದನ್ನ ಹೇಳು. ಮತ್ತೇನು ಮಾಡ್ತೀಯ ನೀನು ನೋಡು. ಒಳಗಡೆ ಹೋದರೆ ಫುಲ್ಲು ಬೇಸಿಗೆ ಕಾಲ, ಬೆಂದೋಯ್ತೀಯ. ಒಳಗಡೆ ಹೋಗಿ ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ಹೊರಗಡೆ ಓಡೋಗಿ ಮರ್ಯಾದೆ ಉಳಿಸ್ಕೊ. ನೀನು ಹೇಳೋ ಸರಿ ಕಾಣಲ್ಲ. ಈಗ ಓಡೋಗೋದೇ ಒಳ್ಳೆ ಉಪಾಯ ಅನಿಸುತ್ತೆ. ಓಡ್ತೀನಿ ನೋಡಿ. ಅಂತ ಇಂತ ಓಡಿದ್ರಿ ಅವ್ರ ಕೈಗೆ ಸಿಕ್ಕಿಲ್ಲ ನಾನು. ಒಳ್ಳೆ ಕೆಲಸ ಮಾಡಿದಾರ ಬಿಡ್ರಿ. ಏ ನಂದೀಶ, ಓ ಏನಣ್ಣ ಏ ಅಪ್ಪ ಬರ್ಲಿಲ್ವೇನಾ? ಇಲ್ಲಣ್ಣ, ಆಮೇಲೆ ಬರ್ತಾರಂತೆ. ಹೌದು, ಈ ಮಂಜಣ್ಣನೇನಾದ್ರೂ ನೋಡ್ದ? ಇಲ್ಲ, ಯಾಕಣ್ಣ? ಹಿಂಗೆ ಸ್ವಲ್ಪ ಕೆಲಸ ಆಗ್ಬೇಕಿತ್ತು ಅಣ್ಣ. ಆ ಮಾಮೂಲಿ ಜಾಗ ನೋಡೋಣ. ಹಲೋ ಬ್ರದರ್, ಹೌದು ಬ್ರದರ್, ನಿಮ್ಮ ಜೊತೆ ಇದ್ರಲ್ಲ ಅವರೆಲ್ಲಾದ್ರು? ಪೇಟೆಗೆ ಹೋಗೋಣ. ಯಾಕೆ? ಏನಿಲ್ಲ ಬ್ರದರ್, ನಿಮ್ಮೂರಲ್ಲಿ ಕುಡಿಯೋ ನೀರು ಪ್ರಾಬ್ಲಮ್ ಇದೆಯಲ್ಲ, ಮಿಷಿನ್ ಗೌಡ್ರನ್ನ ಒಪ್ಸೋಣ ಅಂತ ಹೋಗ್ತಾ ಇದೀವಿ. ನೀವು ನಮ್ಮ ಜೊತೆ ಬರ್ತೀರಾ? ನಮ್ಮ ಜೊತೆ ಆ ಮಿಷಿನ್ ಗೌಡ್ರಿಗೆ ಈ ಊರು ಜನ ಏನು ಮಾಡಿದ್ರು ಗೊತ್ತಾ? ಏನು ಮಾಡಿದ್ದಾರೆ? ಔಟ್ ಆಯ್ತಾ? ಆಯ್ತು ನೋಡ್ರಿ, ತಾನೆ ಏನಾರ ಔಟ್ ಆಗಿ ನಮಗಿದೆಯಾ? ಎಲ್ಲ ಗೌಡ್ರೆ ಈಗ ತಲೆ ತೊಳೆದು
ಈ ಹಳ್ಳಿಗೆ ನೀರು ಬಂದಮೇಲೆ ನಮ್ಗೆ ಯಾರು ಕೇಳೋರಿಲ್ಲ. ನಡಿ ನಮ್ಮ ಜಮೀನ್ ಹತ್ರಕ್ಕೆ ಹೋಗವ. ಈ ಊರೇ ಬೇಡ ನಮಗೆ. ಗೊತ್ತಾಯ್ತಾ? ನೀವು ಹೋಗ್ಬಿಟ್ರೆ ಮಿಷಿನ್ ರೊಕ್ಕೊಂಡ್ಬಿಡ್ತಾನ. ಸುಮ್ಮನೆ ಊರು ಸುತ್ಕೊಂಡು ಮನೆ ಕಡೆ ಹೋಗ್ರಿ. ಆನಂದ್ ಮಕ್ಳು ಏನ್ ಕರ್ದಲ್ಲೋ? ಏನೋ ಒಂದೇ ಊರವ್ರು ಅಂತ ಕರೆದ್ನಪ್ಪ. ಅವ್ರು ಬರ್ಲಿಲ್ಲ ಅಂದ್ರೆ ಅಷ್ಟು ಹೋಯ್ತು, ನಾವೇ ಹೋಗೋಣ ನಡಿ. ಮಂಜಣ್ಣ ಎಲ್ಲೆಲ್ಲ ಅಂತ ನಿಮ್ಮ ಹುಡ್ಕೋದ? ಯಾಕಪ್ಪ? ಏನಿಲ್ಲ, ನಿನ್ನ ಹತ್ರ ಒಂದು ವಿಷಯ ತೀರ್ಮಾನ ಮಾಡ್ಬೇಕಂತ ನಮ್ಮ ಫ್ರೆಂಡ್ಸ್ ಬಂದವ್ರೆ. ವಿಷಯನಾ? ಯಾವ ವಿಷಯ? ಅದೇ ಮಿಷಿನ್ ಗೌಡ್ರದು ನಮ್ಮೂರಿಗೆ ಕುಡಿಯಕ್ಕೆ ನೀರು ಬಿಡ್ತಿಲ್ವಲ್ಲ ಅದ್ರ ಬಗ್ಗೆ. ಸುನಿ, ಏನು ಹೊಸಬಾನೇನೋ? ಆ ಮಿಷಿನ್ ಗೌಡ್ರ ಬಗ್ಗೆ ನಿನಗೆ ಗೊತ್ತಿಲ್ವಾ? ಗೊತ್ತು, ಆದ್ರೂ ಮಾತಾಡಲೇಬೇಕು ಅಂತ ಬಂದವ್ರೆ. ಹೌದಾ? ಏನರಪ್ಪ? ಅಲ್ಲಣ್ಣ, ನಿಮ್ಮೂರಲ್ಲಿ ಕುಡಿಯೋ ನೀರು ಸಮಸ್ಯೆ ಇದೆ ಅಂತ ಗೊತ್ತು. ಹಾಗಂತ ಮಿಷಿನ್ ಗೌಡ್ರು ನೀರು ಬಿಡಲಿಲ್ಲ ಅಂದರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಅಲ್ರಪ್ಪ, ಆ ಮಿಷಿನ್ ಗೌಡ್ರ ಬಗ್ಗೆ ನಿಮ್ಗೇನು ಗೊತ್ತು? ನಮಗೆಲ್ಲ ಗೊತ್ತಣ್ಣ, ಹಾಗಂತ ಸುಮ್ಮನೆ ಇರೋಕ್ಕಾಗುತ್ತಾ? ಸರಿ ಕಣ್ರಪ್ಪ, ಈಗೇನು ಮಾಡೋದು ನೀವೇ ಹೇಳ್ರಿ. ಏನು ಮಾಡೋದು ಅಂತಂದರೆ ನಾವೆಲ್ಲ ಸೇರ್ಕೊಂಡು ಹೋಗೋದು, ಮಿಷಿನ್ ಗೌಡ್ರು ನೀರು ಬಿಡೋಕೆ ಒಪ್ಸೋದು. ಅವೆಲ್ಲ ಆಗ್ದಿರೋ ಕೆಲಸ, ಇದೆಲ್ಲ ಆಗ್ದಿರೋ ಕೆಲಸ. ಯಾಕಾಗಲ್ಲಣ್ಣ? ಬಸವಣ್ಣ ಅವ್ರು ಏನು ಹೇಳಿದ್ರು ಗೊತ್ತಾ? ನಂಗೇನು ಹೇಳಿಲ್ಲಪ್ಪ. ಸೇವಕ್ರೆ ನಿಮ್ಗೇನು ಹೇಳೋರ? ನಂಗೇನು ಹೇಳಿಲ್ಲಪ್ಪ. ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಹಂಗೆ ಹೇಳೋರ? ಏನು ನಡೀತಾ ಇದೆ ರಾಜ್ಯದಲ್ಲಿ? ಏನು ನಡೀತಾ ಇದೆ ಜಿಲ್ಲೆಯಲ್ಲಿ? ಏನಣ್ಣ ನಡೀತಾ ಇದೆ ಹಳ್ಳಿಯಲ್ಲಿ? ಒಬ್ಬ ವ್ಯಕ್ತಿ ಮನಸ್ಸು ಬದಲಾಯಿಸಿ ಕುಡಿಯೋ ನೀರು ಸಮಸ್ಯೆ ಬಗೆಹರಿಸಕ್ಕಾಗಲಿಲ್ಲ ಅಂತಂದ್ರೆ ಶೇಮ್ ಆಫ್ ಅವರ್ ವಿಲೇಜ್ ಪೀಪಲ್. ಏನಾದ್ರು ಮಾಡೋಣ ಮಗ, ಏನಾದ್ರು ಮಾಡೋಣ ಅಣ್ಣ, ಏನಾದ್ರು ಮಾಡೋಣ ಅಣ್ಣ. ನಾನು ಯಾರ್ಯಾರು ಮಾಡೋಣ ಅಂತಾನೆ ಕಾಯ್ತಾ ಇದ್ದೀನಿ, ಆದ್ರೆ ಯಾರು ಸಿಗ್ತಾ ಇಲ್ವೇ. ಈಗ ಆ ವಿಷಯ ಬೇಡ ಅಂತೀರಿ? ಬೇಡ ಬೇಡ ಬೇಡ. ಇವಾಗ ಏನಣ್ಣ ಊರಿನ ವಿಚಾರ ಅಂದ್ರೆ ನೀವು ಬರ್ತೀರಾ ಬರಲ್ವಾ? ಊರಿನ ವಿಚಾರ ಮಾತಾಡಿದ್ರೆ ನಾವು ಸುಮ್ಮನೆ ಇರ್ತೀವ? ನಡೀರಿ, ಅದೇನಾಗುತ್ತೆ ನೋಡೋಣ. ಕೊಡ್ಲಿ ಕೊಡ್ಲಿ. ಆ ಮಿಷಿ ಕೊಟ್ರೆ ಸ್ವಲ್ಪ ಕೆಲಸ ಐತೆ, ಬರ್ತೇನಿಲ್ಲ? ಬರ್ತೀನಿ. ನೋಡ್ರಿ, ನಮ್ಮೂರ್ನಾಗೆ ಸ್ಮಶಾನಕ್ಕೆ ಸಾಯಕ್ಕೆ ಹೋಯ್ತೀನಿ ಬಾ ಅಂತ ಕರೆದ್ರು ಬರೋ ನೀನು ಒಬ್ಬನೇ. ಬೇಜಾರು ಮಾಡ್ಕೊಂಡ? ಸರಿ, ಬೇಜಾರು ಮಾಡ್ಕೊಂಡೆ ಬಾ. ನೋಡ್ರಪ್ಪ, ಅದೇ ಮಿಷಿನ್ ಗೌಡ್ರು ಹೊಸ್ಲು. ಸರಿನಾ? ಒಂದು ಕೆಲಸ ಮಾಡ್ರಿ, ಇಬ್ರು ಮೊದಲು ಹೋಗ್ರಿ. ಆ ಮಿಷಿನ್ ಗೌಡ್ರು ಏನು ಮಾತಾಡ್ತಾರೆ ಅಂತ ಬಂದು ಹೇಳ್ರಿ. ಆಮೇಲೆ ಏನು ತೀರ್ಮಾನ ಬೇಕೋ ಮಾಡೋಣ. ಸರಿನಾ? ನೀವು ಓಡಿ ಹಂಗಾರೆ. ಸರ ಹುಲಿ ಹುಲಿ
ಯಾರಾದ? ಯಾರಪ್ಪ ನೀವು? ಗೌಡ್ರೆ ನಾವು ಬೆಂಗಳೂರಿಂದ ಬಂದಿದ್ದೇವೆ, ನಿಮ್ಮ ಹತ್ರ ಮಾತಾಡಬೇಕು. ಹೌದಾ? ಹೌದು. ನಡೀರಿ, ಅಲ್ಲಿ ಗುಡ್ಡದ ಹತ್ರ ಬರ್ತೀನಿ. ಆಯ್ತು ಗೌಡ್ರೆ. ಒಂದು ಕೆಲಸ ಮಾಡ್ರಿ, ನಮ್ಮನ್ನೆಲ್ಲ ನೋಡಿದ್ರೆ ಆ ಮಿಷಿನ್ ಕೊಡ್ರು ನೀವು ಮಾತಾಡಲ್ಲ, ಸುಮ್ಮನೆ ಬಿಡ್ತಾನೆ. ಅದಕ್ಕೆ ಒಂದು ಕೆಲಸ ಮಾಡಿ, ನೀವಿಬ್ರು ಇಲ್ಲಿ ಮಾತಾಡ್ತಾಯಿರಿ, ಅವನೇನು ನಿರ್ಧಾರ ನೀವು ತಿಳ್ಕೊಳ್ರಿ. ನಾವು ಇಲ್ಲೇ ಕೂತ್ಕೊಂಡು ಎಲ್ಲ ಕೇಳಿಸ್ಕೊಂತ ಇರ್ತೀವಿ. ಆಮೇಲೆ ನೀವು ಕರೀರಿ, ನಾವು ಬರ್ತೀವಿ. ಸರಿನಾ? ಆಯ್ತು ಮಾತಾಡೋಣ. ಬರಪ್ಪ, ಅಲ್ಲಿ ಕೆಳಗಡೆ ಇರೋ ನಾವು. ಹುಷಾರಾ? ಹುಷಾರ್ ಮಗನೇ. ಈಗ ಹೇಳ್ರಪ್ಪ, ಏನು ಮಾತಾಡಬೇಕು ನನ್ನ ಹತ್ರ? ಗೌಡ್ರೆ, ನಾವು ಬೆಂಗಳೂರಿಂದ ಬಂದಿದ್ದೀವಿ. ಕಿತ್ತೂರಲ್ಲಿ ರಾಮೇಗೌಡ್ರ ಮಗ ಇದ್ದಾನಲ್ವಾ, ಅವ್ನ ಫ್ರೆಂಡ್ಸ್ ನಾವು. ಸರಿ, ನನ್ನಿಂದ ಏನಾಗಬೇಕು? ನಿಮ್ಮಿಂದೊಂದು ಕೆಲಸ ಬೇಕು, ಅದಕ್ಕೆ ನಿಮ್ಮ ಹತ್ರ ಬಂದ್ವಿ. ನನ್ನಿಂದಲ? ಏನದು? ಅದೇ ಗೌಡ್ರೆ, ಕುಡಿಯೋ ನೀರಿನ ವಿಚಾರ. ನೋಡ್ರಪ್ಪ, ಆ ವಿಷಯನ ನನ್ನ ಹತ್ರ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಆ ಊರ ಜನಕ್ಕೆ ನಿಯತ್ತಿಲ್ಲ. ನಮಗೆಲ್ಲ ಗೊತ್ತು ಗೌಡ್ರೆ, ಆ ಊರು ಜನ ಏನು ಮಾಡಿದ್ರು ಅಂತ. ಮನುಷ್ಯ ಅಂದಮೇಲೆ ತಪ್ಪು ಮಾಡೋ ಸಹಜ ತಾನೆ. ನೋಡಿ ಗೌಡ್ರೆ, ಮನುಷ್ಯ ಎಷ್ಟೇ ಸಂಪಾದನೆ ಮಾಡಿದ್ರು ಅವನ ಅವಶ್ಯಕತೆಗೆ ನೀರು ಅನ್ನೋದು ತುಂಬ ಮುಖ್ಯ. ಹಸಿದವ್ರಿಗೆ ಊಟ ಕೊಡೋದು ಎಷ್ಟು ಮುಖ್ಯನೋ, ನೀರು ಕೊಡೋದು ತುಂಬ ಪುಣ್ಯದ ಕೆಲಸ. ಪುಣ್ಯನ? ಪುಣ್ಯನ? ಈ ಪುಣ್ಯದ ಕೆಲಸನ ನಾನು ಮಾಡಿದ್ದೀನಿ, ಆದರೆ ಅವ್ರು ಮರ್ತರು. ಯಾರೋ ಮೋಸ ಮಾಡ್ರು ಅಂತಂದ್ಬಿಟ್ಟು ನಾವು ಮೋಸ ಮಾಡೋದು ತಪ್ಪು ಗೌಡ್ರೆ. ಯಾರಾದರೂ ನಮ್ಮ ಹತ್ರ ಸಹಾಯ ಕೇಳಿ ಬಂದಾಗ ಎಂಥ ಶತ್ರು ಆದರೂ ಪರವಾಗಿಲ್ಲ, ನಾವು ಸಹಾಯ ಮಾಡೋದು ತಾನೇ ಗೌಡ್ರೆ. ಸಹಾಯ ನಾನು ಮಾಡ್ತೀನಿ, ಆದರೆ ನನಗೆ ಯಾರು ಸಹಾಯ ಮಾಡ್ತಾರೆ? ಅದೇನು ಸಹಾಯ ಮಾಡ್ಬೇಕು ಹೇಳಿ ಗೌಡ್ರೆ? ಅದು ನಿಮ್ಮಿಂದ ಆಗಲ್ಲ ಬಿಡಿ. ನೀವು ಫಸ್ಟ್ ಹೇಳಿ ಗೌಡ್ರೆ, ನಾವೇನು ಮಾಡಬೇಕು ಅಂತ, ಆಮೇಲೆ ತೀರ್ಮಾನ ಮಾಡಿ ನಮ್ಮಿಂದ ಆಗುತ್ತೋ ಇಲ್ಲೋ ಅಂತ. ನಮ್ಮೂರಲ್ಲಿ ಒಬ್ಬ ಪೈಲ್ವಾನ್ ಇದ್ದಾನೆ. ಅವನು ಪಾಪಣ್ಣ, ಮಿಷಿನ್ ಕೂಡ ಜಾಸ್ತಿ ತೂಕ ಬೇಡ ಕಂಡ್ಲ, ಸತ್ತಿತ್ತೋಗ್ಬಿಟ್ಟೆಯ. ನನಗೆ ಯಾರು ಇಲ್ಲ ಅಂತ ಎದುರಿಸ್ತಾ ಇದೆಯೇನೋ? ಮಿಷಿನ್ ಗೌಡ, ನಿನ್ನ ಹಿಂದೆ ಯಾರೇ ಇದ್ರು ಅಷ್ಟೇ ಕಣ. ನಾನು ಹೇಳಿದ್ದೆ ಕೊನೆ ಮಾತು. ನಾನು ಹೇಳಿದ್ದೇನಿಲ್ವೇನ್ಲ, ಸಮಾಧಿ ಹತ್ರ ನಿನ್ನ ನೆರಳು ಕೂಡ ಸುಳಿಬಾರ್ದು ಅಂತ. ಮತ್ತೆ ಹಾಕ್ಲಾ ಬಂದೆ ನೋಡೋ. ಇನ್ನೊಂದಪ್ಪ ಹೇಳ್ತಾವನಿ, ಇದೇ ಕೊನೆ ಸಲ. ಮತ್ತೆ ನೀನು ಇಲ್ಲಿಗೆ ಬಂದರೆ ಇಷ್ಟು ದಿವಸ ಬರೀ ಬಾಯಲ್ಲಿ ಹೇಳ್ತಾ ಇದ್ದೆ, ಇನ್ನು ಮುಂದೆ ಬಾಯಲ್ಲಿ ಹೇಳಲ್ಲ. ಒಂದೇ ಏಟು ಐತಾರ್. ನೋಡಿದ್ರಾ, ಪೈಲ್ವಾನ್ ಮಾಡಿದ ಕೆಲಸಕ್ಕೆ ನನ್ನ ಹೆಂಡತಿ ಸಮಾಧಿ ಹತ್ರ ಹೋಗಿ 5 ವರ್ಷ ಆಗಿದೆ. ನನಗೆ ಈಗಲೂ ತುಂಬ ಮನಸ್ಸಿಗೆ ಬೇಜಾರಾಗಿದೆ. ಸರಿ ಕೊಡ್ರೆ, ಆ ಪೈಲ್ವಾನ್ ಹತ್ರ ಹೋಗ್ಬಿಟ್ಟು ನಾವು ಮಾತಾಡ್ಬಿಟ್ಟು ಆ ಜಾಗನ ಬಿಡಿಸ್ಕೊಡ್ತೀವಿ. ಆದರೆ ನೀವು ಕೆಸ್ತೂರು ಕುಡಿಯೋ ನೀರು ಬಿಡ್ತೀರಾ? ಅದು ನಿಮ್ಮಿಂದ ಆಗಲ್ಲಪ್ಪ. ನಾವು ಜಾಗ ಬಿಡಿಸ್ಕೊಡ್ತೀವಿ, ನೀವು ನೀರು ಬಿಡ್ತೀರಾ? ಫಸ್ಟ್ ಅದನ್ನ ಹೇಳಿ. ಮೊದಲು ಜಾಗ ಬಿಡಿಸ್ಕೊಡಿ, ಆಮೇಲೆ ಯೋಚನೆ ಮಾಡ್ತೀನಿ. ಮಂಜಣ್ಣ, ಬನ್ನಿ ಬನ್ನಿ, ಎಲ್ಲರೂ ಬನ್ನಿ 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 ಬನ್ನಿ.
ಬರ್ರಲ್ಲಪ್ಪ. ಏನ್ ಮಿಷಿನ್ ಗೌಡ್ರೆ ಊರಿಗೆ ವಿಚಾರ ಆದ್ಮೇಲೆ ನಾವೆಲ್ಲ ಬರ್ದಂಗಿರ್ತೀವ ಬನ್ರಿ ಏನಪ್ಪ ಪೈಲ್ವಾನ್ ಕೈ ನೋಡೇ ಬಿಡೋಣ ನಾವೆಲ್ಲ ಸೇರ್ಕೊಂಡು ಹೌದಾ ನಡ್ರಿ. ಬನ್ನಿ ಯಾಕಲ ಪರಮ ಇಲ್ಲಿದ್ಯಾ? ಏನಿಲ್ಲ ಮಂಜ, ಸುಮ್ಮನೆ ನಿಂತ್ಕೊಂಡೆ. ಅದೇನದು ಬಚ್ಚಿಕಂತ ಇದೆಯಾ? ಏನಿಲ್ಲ. ಎಲ್ಲ ತೋರ್ಸೋದು ಏನಿಲ್ಲ ಮಂಜ. ತೋರ್ಸ್ಲಾ ಅದೇನಿಲ್ಲ ತೋರ್ಸ್ಲಲ್ಲಿ. ಯಾಕಲ ಪರಮ ಏನಾಯ್ತಲ್ಲ ನಿಂಗೆ? ಏನಿಲ್ಲ ಮಂಜ, ಬ್ಯಾಂಕ್ ಅವ್ರು ಬಂದು ಜಗಳ ಮಾಡೋದ್ರು. ಸಾಲ ಕಟ್ಟಿಲ್ಲ ಅಂದರೆ ಜಮೀನು ಜಪ್ತಿ ಮಾಡ್ತೀನಿ ಅಂದರು. ಜಮೀನೇ ಜೀವನ ಅಲ್ವಾ ನಮಗೆ, ಅದಕ್ಕೆ ಸಹಾಯ ನಿರ್ಧಾರ ಮಾಡಿದೆ. ಅಲ್ಲ ಕಣ್ಲ, ಈಗ ನೀನು ಸತ್ತೋಗ್ಬಿಟ್ರೆ ಎಲ್ಲ ಬಗೆಹರಿದ್ಬಿಡುತ್ತಾ? ಏನು ಹೇಡಿಗಳಪ್ಪ ರೈತರು, ಬರೀ ಸಾಲಕ್ಕೆ ಎದ್ರಿ ಸಾಯಕ್ಕೆ ಹೋಯ್ತಾರೆ. ಇನ್ನೊಂದು ಸಲಿ ನಮ್ಮ ರೈತರನ್ನ ಹೇಡಿಗಳು ಅಂದರೆ ನಿನ್ನ ನಾಲ್ಗೆ ಸೀಳ್ಬಿಡ್ತೀನಿ. ಏನೋ ಗೊತ್ತು ನಿಂಗೆ ನಮ್ಮ ರೈತರ ಬಗ್ಗೆ? ಏನಪ್ಪ ಅಂದೆ? ಹೇಡಿಗಳಾ? ಲೇ, ನಿಮ್ಮ ಸಿಟಿ ಜನ ಯಾವ್ದಾದ್ರು ಒಂದು ಕೆಲಸ ಪ್ರಾರಂಭ ಮಾಡಬೇಕಂದ್ರೆ ಒಂದು ಸಲ ಅಲ್ಲ, 2 ಸಲ ಅಲ್ಲ, 100 ಸಲ, 1000 ಸಲ ಯೋಚನೆ ಮಾಡ್ತಾರೆ. ಆದರೆ ನಮ್ಮ ರೈತರು ಉಳುಮೆ ಮಾಡಬೇಕಂದ್ರೆ ಬರೀ ಭೂಮಿ ತಾಯಿನ ನಂಬಿ ಮಳೆ ಬಂದೇ ಬರುತ್ತೆ ಅಂತ ನಿರ್ಧಾರ ಮಾಡಿ ಉಳುಮೆ ಮಾಡ್ತಾರೆ. ಈಗ ಹೇಳಪ್ಪ, ಯಾರು ಹೇಡಿಗಳು ಅಂತ? ನೀವು ತಿಂತಾರೋ ಒಂದೊಂದು ತುತ್ತು ಇವತ್ತು ನಮ್ಮ ರೈತರು ಕನ್ಸು ಕಟ್ಟಿ ಬೆವರು ಸುರಿಸಿ ಬೆಳೆದಿರುವಂಥ ಬೆಳೆ ಅದು. ನಮ್ಮ ರೈತರು ಒಂದು ಸಲಿ ಹೇಡಿಗಳು ಅಂತ ನಿರ್ಧಾರ ಮಾಡಿ ಸುಮ್ಮನಿದ್ಬಿಟ್ರೆ ಮಿಕ್ಕಂತ ನಿಮ್ಮಂಥವರೆಲ್ಲ ಅನ್ನ ಸಿಗದೆ ಸಾಯ್ಬೇಕಾಗತ್ತೆ. ನಮ್ಮ ಹಳ್ಳಿ ಯಾರು ತೊಂದರೆ ಆದರೆ ಪ್ರಾಣ ಕೊಡೋಕ್ಕೂ ತಯಾರಿರ್ತೀವಿ, ಆದರೆ ನೀವು ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಬಾಗಿಲು ಮುಚ್ಕೊಂಡು ಹೋಗ್ತೀರ. ಈಗ ಹೇಳಪ್ಪ, ಯಾರು ಹೇಡಿಗಳು ಅಂತ? ಇನ್ನು ಮುಂದೆ ನೀನು ಯಾವತ್ತಾದರೂ ನಿನ್ನ ಉಸಿರಿರೋ ಗಂಟ ರೈತರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ತಿನ್ನಕ್ಕೆ ಅನ್ನ ಕೂಡ ಸಿಗಲ್ಲ. ನಾನು ಹೊಡೆದಿದ್ದೀನೋ ನಿನಗೆ ಬೇಜಾರಿದ್ದರೆ ಕ್ಷಮಿಸ್ಬಿಡಪ್ಪ. ಸಾರಿ ಅಣ್ಣ, ನಾನು ಮಾತಾಡಿದ ತಪ್ಪು. ಇನ್ಮೇಲೆ ರೈತರ ಬಗ್ಗೆ ಈ ಥರ ಕೆಟ್ಟದಾಗ ಮಾತಾಡಲ್ಲ. ಸರಿ ಬಿಡ, ಹೋಗ್ಲಿ. ಲೇ ಪರ್ಮೆ, ಬ್ಯಾಂಕಲ್ಲಿ ಎಷ್ಟೈತದ ನಿನ್ನ ಸಾಲ? 2 ಲಕ್ಷ ಗೌಡ್ರೆ. ನಾಳೆ ಬೆಳಿಗ್ಗೆ ಬ್ಯಾಂಕ್ನವ್ರಿಗೆ ಭೇಟಿಯಾಗಿ ಅದೇನಿದೆ ಶೂರಿಟಿ ನಾನು ಹಾಕ್ತೀನಿ ಬಿಡು, ಹೆದರ್ಬೇಡ ನೀನು. ಇನ್ನೇನ ಪರಮೆ, ಆರಾಮ ಹೆಂಗ ಮಿಷಿನ್ ಕೊಡ್ರೆ ಒಪ್ಕೊಂಡ್ಬಿಟ್ರಲ್ಲ ಸಾಲಕ್ಕೆ. ಈ ಥರ ಇನ್ನೊಂದ್ಸಲಿ ಕೈ ಹಾಕಕ್ಕೆ ಹೋಗ್ಬೇಡ. ಸರಿ, ನೀ ಮನೆ ಕಡೆಗೆ ನಡಿ, ನಮ್ಮ ಸ್ವಲ್ಪ ಪೈಲ್ವಾನ್ ಹತ್ರ ಕೆಲಸ ಐತೆ, ಮುಗಿಸ್ಕೊಂಬರ್ತೀವಿ. ಪೈಲ್ವಾನ್, ಓ ಪೈಲ್ವಾನ್. ಯಾವನ್ನವನು ನನ್ನ ಹೆಸರು ಕಡೆಯವನು? ಎಲ್ಲ ಮಂಜ, ಬೆಳ್ಳೆ ಪಿಸ್ಕು ಎಲ್ಲಾನು ಒಟ್ಟಿಗೆ ಹಾಕೊಂಬಂದ್ಬಿಟ್ಟಿದ್ಯಾ? ನಾವೇನು ಬರಲಿಲ್ಲ ಅಣ್ಣ, ಬೆಂಗಳೂರಿಂದ 2 ಹುಡುಗರು ಬಂದವ್ರೆ, ನಿಮ್ಮ ಹತ್ರ ಏನೋ ಕೇಳಬೇಕಂತೆ. ಇವ್ರು ನನ್ನ ಹತ್ರ ಏನ್ಲ ಕೇಳೋದು? ಅದೇ ಮಿಷಿನ್ ಗೌಡ್ರ ಹೆಂಡತಿ ಸಮಾಧಿನ ಅಕ್ವೈರ್ ಮಾಡಿರಲ್ಲ, ಅದ್ರ ಬಗ್ಗೆ. ಇದಾ ವಿಷಯ? ಏನ್ಲ ಮಿಷಿನ್ ಗೌಡ, ಯಾರನ್ನು ಕರ್ಕೊಂಬಂದು ನನಗೆ ಸವಾಲ್ ಹಾಕಕ್ ಬಂದಿದ್ಯಲ್ಲ? ಹಾಕೋದಿರೋದಕ್ಕೆ ಸವಾಲ್ ಹಾಕಕ್ ಬಂದಿದ್ದು. ತಾಕತ್ತು ಲೇ ಸಿಟಿ ಮರಿಗಳ, ಬ್ರೆಡ್ಡು ಜಾಮು ತಿಂದಿರೋ ನಿಮ್ಗೆ ನಿಮ್ ತಾಕತ್ ಮೇಲೆ ಅಷ್ಟು ನಂಬಿಕೆ ಇರ್ಬೇಕಾದ್ರೆ ಬೆಳಗ್ಗೆ ಎದ್ದು ಮುದ್ದೆ ಸಾಂಬಾರ್ ತಿಂದಿರೋ ನಮ್ ತಾಕತ್ ಮೇಲೆ ನಮ್ಗೆ ಎಷ್ಟು ನಂಬಿಕೆ ಇರ್ಬೇಕು? ನಿಮ್ ತಾಕತ್ ಮೇಲೆ ನಿಮ್ಗೆ ಅಷ್ಟು ನಂಬಿಕೆ ಇದ್ರೆ ಬನ್ನಿ ಆ ಕಡೆ ನೋಡೋಣ. ಓಹೋ,
ನಿಮ್ಮ ತಾಕತ್ನ ನನ್ನ ಹತ್ರ ತೋರ್ಸೋಕ್ಕೆ ನಿರ್ಧಾರ ಮಾಡಿರೋಂಗೆ ಐತೆ. ಈ ಸವಾಲಲ್ಲಿ ನಾನು ಸೋತ್ರೆ ಈ ಮಿಷಿನ್ ಗೌಡನ ಹೆಂಡತಿ ಸಮಾಧಿನ ಬಿಟ್ಕೊಡ್ತೀನಿ. ನೀವು ಸೋತ್ರೆ ಏನು ಕೊಡ್ಬೇಕು ಹೇಳಿ? ನಿಮ್ಮ ಹತ್ರ ಈಸ್ಕೊಳ್ಳೋಕ್ಕೆ ನನಗೇನು ಗತಿ ಇಲ್ಲ ಅಂತಲ್ಲ. ನೀವು ಸೋತ್ರೆ ಮಂಡಿ ಊರಿ ನನಗೆ ಸಾಲ ಮಾಡಿಬೇಕು. ಇದು ಒಪ್ಗೆನಾ? ಓಕೆ. ನೀವೆಲ್ಲ ಒಂದು ಗುಂಪು, ನಾನೊಬ್ಬನೇ ಒಂದು ಗುಂಪು. ನಿರ್ಧಾರ ಆಗೇ ಬಿಡ್ಲಿ, ನೋಡೇ ಬಿಡವ. ಏನ್ ಪೈಲ್ವಾನ್ ಪಾಪಣ್ಣ ತಾಕತ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಹಗ್ಗ ತಗೊಂಡ್ಬಂದಿದ್ಯಾ? ಇದರಲ್ಲೇ ಇರೋದು ತಾಕತ್ತು. ಇದು ಹಗ್ಗ ಜಗ್ಗಾಟ. ನನ್ನನ್ನು ಹಗ್ಗ ಹಿಡಿದು ಗೆರೆನ ದಾಟಿಸ್ಬೇಕು. ನೀವು ಎಲ್ಲ ಒಟ್ಟಿಗೆ ಬಂದರೂ ಸರಿ, ಇಲ್ಲ ಒಬ್ಬೊಬ್ಬ ಬಂದರೂ ಸರಿ. ಇದಕ್ಕೆ ನೀವು ರೆಡಿನಾ? ನಾವು ರೆಡಿ. ಹುಲಿ ಹೇಳಿ ಗೆರೆನ. ನೋಡ್ರಪ್ಪ, ಪೈಲ್ವಾನು ಒಬ್ಬನೇ ಅವನೇ. ನಾವೆಲ್ಲ ಒಟ್ಟಿಗೆ ಹೋದ್ರೆ ನಮಗೂ ಮರ್ಯಾದೆ ಇರಲ್ಲ. ಅದಕ್ಕೆ ಒಂದು ಕೆಲಸ ಮಾಡೋಣ, ಎಲ್ಲ ಒಬ್ಬೊಬ್ರು ಹೋಗೋಣ. ಸರಿನಾ? ಹುಲಿ ನೀನು ಹೋಯ್ತಲ್ಲ, ಸರಿ ಕಳ್ಳ, ನೀನೇ ಮೊದಲು ಹೋಗು, ಆಮೇಲೆ ಎಲ್ಲ ನಾವು ಸಾಲಾಗಿ ಹೋಗ್ತೀವಿ. ಸರಿನಾ? ಇಲ್ಲ ಹುಲಿ, ತಾಕತ್ ತೋರ್ಸಕ್ ಮೊದಲೇ ಬಂದೆ, ನನ್ನ ಕಾಲ ಹತ್ರ ಬಂದು ಬಿದ್ದಿದ್ಯಲ್ಲ. ಹೇಳಿಲ್ಲ ಹೇಳಿಲ್ಲ ಹೋಗ್ಲ ಏನ ಕೊಡ್ಲಿಲ್ಲ? ಏ ರಾಮ, ಇದು ನನ್ನ ಮುಂದೆನೆ. ತಗೊಳ್ಳ ಹಗ್ಗ ತಗೊಳ್ಳ, ತಗೊಳ್ಳ ಬಲ. ಏಯ್ ಸವಾಲ್ ಆಗ್ತಿಲ್ಲ ಮರಿ ಬಾಲ. ಹೇಳಿಲ್ಲ ಹಾಕುವ, ಹೇಳಿ ಇವಾಗ ಹೇಳಿ ಹೇಳಿ ಪೈಲ್ವಾನ, ಹೇಳಿ ಹೇಳಿ ಬಾ ಇವಾಗ ಬಾ ಬಾ. ಎಳದಿ ಕಡಿಮೆ ಆಯ್ತು, ಜ್ವರ ಬರ್ಲಿ. ಪೈಲ್ವಾನ್ ನಮ್ಗೆ ಸಣ್ಣ ಮರಿ ತರ ಹೇಳಿ ಪೈಲ್ವಾನ್, ಬಿಡಲ್ಲ, ತಡಿದ್ರಿ ಬಿಡ, ಹಾಕತ್ತೀನಿ ಹಾಕತ್ತೀನಿ. ಏ ಪೈಲ್ವಾನ್ ಹೇಳಿ 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 ಹೇಳಿ. ಪೈಲ್ವಾನ ಬೆಳಕಲ್ಲ ಬೆಳಕಲ್ಲ. ನೋಡ್ದೆ ಇಲ್ಲ ಮಂಜ? ಹ್ಞೂ ಕಣಣ್ಣ, ನಿಂದು ನೋಡಿದೆ, ನೀನು ತಾಕತ್ತು ನೋಡಿದೆ.
ಜನ ಏಯ್ ನಾನು ಬಾರ್ಲ ಸುನಿ ಬಾಲ ಬಲ ಇವತ್ತು ಇಟ್ಟುಂಡಿಲ್ಲ ಬದುಕು ಹೋಗೋ. ತಾಕತ್ ತೋರಿಸ್ತಿಲ್ಲ ಮಗ, ತಾಕತ್ತು ಇವಾಗ ತೋರ್ಸು ನಿನ್ ತಾಕತ್ ಏನು ಅಂತ. ಬಾಲ ಮಗ ಬಾ ಹೇಳಿ. ಇನ್ನ ಯಾರಿದ್ರಿ ಬರಲ್ಲ? ನಾನು ಹೋಯ್ತೀನಿ ಕಣಪ್ಪ ಈಗ. ನೀವು ಹೋಗ್ತೀರಾ? ನಾನು ಒಂದ್ ಕೈ ನೋಡೇ ಬಿಡ್ತೀನಿ. ಸರಿ ಸರಿ ನಾನು ಹೋಗ್ಬಿಟ್ಟು ನೀರು ತಗೊಂಬತ್ತೀನಿ. ಮಾವಯ್ಯ ಮಾವಯ್ಯ ಮತ್ತೆ ಹಾಕ್ಲಾ ಬಂದೆ? ನಿನ್ನೆ ಬಂದು ನಿನ್ ಮಗಳಿಗೆ ಹೆರಿಗೆ ನೋವು ಕಾಣಿಸ್ಕೊಂಡಿದೆ, ಆ ಡಾಕ್ಟರ್ ಆಪರೇಷನ್ ಮಾಡ್ಲೇಬೇಕಂತಿದ್ದಾರೆ. ನಿನ್ನೆ ಬಂದು ನಿನ್ನ ಹತ್ರ ದುಡ್ಡಿಗೆ ಅಂಗ್ಲಾಚಿ ಬೇಡ್ಕೊಂಡೆ, ಆದ್ರೆ ನೀನು ಜಾತಿ ಜಾತಿ ಅನ್ನೋ ಭೂತನ ಇಟ್ಕೊಂಡು ಎದ್ದು ಮಗಳು ಸಾಯ್ತಾಳ ಅನ್ನೋ ನೋವಿಲ್ದಿರಾ ನನ್ನನ್ನು ಬೈದ್ ಕಳಿಸ್ದೆ. ಈಗ ನೋಡು ನಿನ್ನ ಹಠಕ್ಕೆ ನಿನ್ ಮಗಳು ಅಲ್ಲಲ್ಲ ನನ್ನ ಹೆಂಡತಿ ವಾಪಸ್ ಬರ್ದೇ ಇರೋ ಜಾಗ ಕೊಟ್ಟು. ಯಾಕ್ಲಾ ನನ್ ಮಗಳಿಗೆ ಏನಾಯ್ತಾ? ಅವಳು ನಮ್ಮನ್ನು ಬಿಟ್ಟು ಹೋದ್ಲು, ಅವಳು ಸಾವು ಕಾರಣ ನೀನೇ. ಅಯ್ಯೋ ಏನೋ ನನ್ ಮಗಳು, ಅಯ್ಯೋ ಅಯ್ಯೋ ದೇವ್ರೇ, ಎಂತ ಕೆಲಸ ಮಾಡ್ಬಿಟ್ಟಪ್ಪ ನಾನು. ಜಾತಿ ಜಾತಿ ಅಂತ ಹೇಳಿ ಅನ್ಯಾಯವಾಗಿ ನನ್ ಮಗಳ ಪಳ್ಳ ನಾನೇ ಹಾಳು ಮಾಡ್ಬಿಟ್ಟೆ. ಅಯ್ಯೋ ಯಾಕವ ನನ್ ಬಿಟ್ಟೋದೆ, ನನ್ ಮಗಳೇ ನಿನ್ಬಿಟ್ಟು ನಾನು ಹೆಂಗೆ ಮಾಡ್ಲಿ? ಇವಾಗ ಏನ್ ಪ್ರಯತ್ನ ಮಾವಯ್ಯ? ನಾನು ಬಂದು ನಿನ್ನ ಹತ್ರ ಸಹಾಯ ಕೇಳಿದಾಗ ನೀನ್ ನನಗೆ ಸಹಾಯ ಮಾಡ್ಲಿಲ್ಲ, ಆಗ ನಿನ್ನ ಹಠಾನೆ ದೊಡ್ಡದಾಯ್ತು. ಆದ್ರೆ ಆ ಮಿಷಿನ್ ಗೌಡ್ರು ನೀನ್ ಎಷ್ಟೇ ದ್ರೋಹ ಮಾಡಿದ್ರು, ನಾನು ಸಹಾಯ ಕೇಳಿದಾಗ ದ್ವೇಷ ಮಾಡಿದ್ರು ಮಿಷಿನ್ ಗೌಡ್ರು ನನಗೆ ಸಹಾಯ ಮಾಡಿದ್ರು. ಅವ್ರು ಮಾಡಿದ ಸಹಾಯದಿಂದಲೇ ನಿನ್ ಮಗಳು ಇವತ್ತು ಮೊಮ್ಮಗಳಾಗಿ ಹುಟ್ಟಿದ್ದಾಳೆ. ಅದೇ ನಿನ್ ಪುಣ್ಯ. ನೋಡು, ಎಂದಿ ಇಲ್ದಿರೋ ಜೀವನ ನನಗೆ ಬೇಡವೇ ಬೇಡ. ನಾನು ಬದುಕಿರ್ತೀನೋ ಇಲ್ವೋ ನನಗೇ ಗೊತ್ತಿಲ್ಲ.
ನೋಡು ನಿನಗೆ ಕೊನೆ ಅವಕಾಶ ಇದೆ. ನಿನ್ನ ಮೊಮ್ಮಗಳು ಬೇಕು ಬ್ಯಾಡು ನೀನೇ ನಿರ್ಧಾರ ಮಾಡ್ಕೊ. ನಿನಗೆ ಆಟನೇ ಮುಖ್ಯ ಆದ್ರೆ ಏನಾದ್ರೂ ಮಾಡ್ಕೊ ಹೋಗ್. ಇಲ್ಲ ಇಲ್ಲ, ನನ್ನ ಮಗಳು ಮತ್ತೆ ಹುಟ್ಟಿದಾಳೆ. ನಾನು ನನ್ನ ಮಗಳನ್ನ ಕಳ್ಕೊಳಕ್ ಇಷ್ಟ ಇಲ್ಲ. ನನ್ನ ಮಗಳು ನನಗೆ ಬೇಕು. ನನ್ನ ಮಗಳು ನನಗೆ ಬೇಕು. ನನ್ನ ಮಗಳು ನನಗೆ ಬೇಕು. ದೂರ ಜಾಗ ಬಿಡಿ.